ಆಮೇನ್ ಆಮೇನ್ आमेन। ಇವತ್ತಿನ ಸಂದೇಶದಲ್ಲಿ आज के संदेश में ಎಲ್ಲೆಲ್ಲಿ ನಾನು ಯೇಸು ಅಥವಾ ದೇವರೆಂಬುದಾಗ ಹೇಳ್ತೀನೋ जहाँ कहीं मैं यीशु मसीह या परमेश्वर के कहूंगा, ಆತನು ವಾಕ್ಯ ಎಂಬುದನ್ನ ವಾಕ್ಯ ನೋಡಿ ಆದಿಯಲ್ಲಿ ವಾಕ್ಯವಿತ್ತು. ಸ್ವಲ್ಪ ಶಾಂತ, थोड़ा शांत, ಗಡಬಿಡಿಲಿ ಬೇಡ. जल्दबाजी में नहीं। ಆದಿಯಲ್ಲಿ ಒಬ್ಬ ದೇವರು ಅಂತ ಹೇಳುವಾಗ, जब परमेश्वर के हम कहते हैं, ವಾಕ್ಯ ಅಂತ ಹೇಳುವಾಗ, वचन जब हम कहते हैं, ನಾನು ಇದನ್ನ ನುಡಿತಾ ಇರುವಾಗ जब मैं इसे कह रहा हूँ, ಯಾರ್ದೋ ಕಿವಿಯಲ್ಲಿ ಕರ್ತನ ಗುಣಪಡಿಸಬೇಕೆಂದು ಬಿಡುಗಡೆ ಏನೋ ಒಂದು, ಐ ಡೋಂಟ್ ನೋ ಇಫ್ ಇಟ್ ಇಸ್ ಏನೋ ಕಿವಿಯಲ್ಲಿ ಒಂದು ತೊಂದರೆ, कान में कोई तकलीफ है, ರಿಂಗಿಂಗ್ ಇಯರ್ಸ್ ಇರಬಹುದು, रिंगिंग ईयर्स हो सकता है, ಒಂದು ಸೌಂಡ್ ಬರುವಂತದ್ದು ಕಿವಿಯಲ್ಲಿ ಯಾವಾಗಲೂ, या फिर हमेशा कान में आवाज आना, ಎಡಗಡೆ ಕಿವಿ. ಓಕೆ, ಅಲ್ಲಿ ಕೈ ಇಟ್ಕೊಳ್ತೀರಾ, ಪ್ರಾರ್ಥನೆ ಮಾಡೋಣ. ರಿಂಗಿಂಗ್ ಇಯರ್ಸ್ ದೇವರು ಗುಣಪಡಿಸ್ತಾ ಇದ್ದಾನೆ. परमेश्वर चंगाई दे रहे हैं। ಸ್ತೋತ್ರ ಸ್ತೋತ್ರ. ಎಲ್ಲರೂ ಕೆಲವು ಕ್ಷಣ ಅನ್ಯ ಭಾಷೆಯಲ್ಲಿ ಸ್ವಲ್ಪ थोड़े क्षण अन्य भाषा में ಲಕ್ಷ್ಮಿ ಸಹೋದರಿಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ. बहन लक्ष्मी के लिए हम ಕರ್ತನ प्रार्थना ಅವರಿಗೆ करेंगे। ಬಿಡುಗಡೆ ಯೇಸುವಿನ ಹೆಸರಿನಲ್ಲಿ. परमेश्वर यीशु मसीह के नाम में उन्हें छुटकारा। ಆತನ ವಾಗ್ದಾನ उनका ಎಂದಿಗೂ वायदा ಮೋಸ ಇಲ್ಲ. कभी भी धोखा नहीं है। ಎವ್ರಿ ರಿಂಗಿಂಗ್ ಇಯರ್ಸ್ हर एक कान I में command बजना, healing right now. यीशु मसीह के नाम में चंगाई को ಯೇಸುವಿನ मैं घोषित ಹೆಸರಿನಲ್ಲಿ करता हूँ। यीशु मसीह के नाम में ನಜರೇತಿನ ಓ ರಬ್ಬ. ಇದನ್ನ ನಾವು ಪ್ರಾರ್ಥಿಸುವಾಗ ಯಾರಿಗೂ ಹೊಟ್ಟೆಯಲ್ಲಿ ನೋವು ಉಂಟಾಗ್ತಾ ಇದೆ. ये प्रार्थना करते समय किसी के पेट में दर्द ಕಲಿಸಿದ हो रहा ಹಾಗೆ, है, पेट में ಒಂದು ಹೊಟ್ಟೆಯಲ್ಲಿ ಕಲಿಸಿದ ಹಾಗೆ, पेट में घुमाए जैसा, मरोड़ने जैसा, ಅದು ಒಂದು ಬಂಧನದಿಂದ ನಿಮಗೆ ಬಿಡುಗಡೆ ಆಗ್ತಾ एक ಇದೆ. बंधन से आपको छुटकारा मिल रहा है। ಯಾಂಚಲ ಕಿವಿಯನ್ನ ಗುಣಪಡಿಸು ಸ್ವಾಮಿ. परमेश्वर ಯೇಸುವಿನ कान ಹೆಸರಿನಲ್ಲಿ को आप ಆತನ चंगाई ಪ್ರಸನ್ನತೆ दीजिए, यीशु ಗುಣಪಡಿಸುವಿಕೆ ಇಲ್ಲಿ ಚಲಿಸ್ತಾ ಇದೆ. उनकी उपस्थिति और चंगाई यहाँ पर कार्य कर रहा है। ಶುಕ್ಲೆಮನಾಯ ಆತನ ಗುಣಪಡಿಸುವಿಕೆ ಇಲ್ಲಿ ಚಲಿಸ್ತಾ ಇದೆ. उनका चंगाई ಆತನ यहाँ पर चल रहा ಗುಣಪಡಿಸುವಿಕೆ है। ಯೇಸುವಿನ ಹೆಸರಿನಲ್ಲಿ ನಿಮ್ಮ ಮೇಲೆ ಬಿಡುಗಡೆ ಮಾಡ್ತಾ ಇದ್ದಾನೆ. उनका चंगाई यीशु मसीह के नाम में आप पर ಯೇಸುವಿನ मैं छुटकारा ಹೆಸರಿನಲ್ಲಿ, करता हूँ। ಯೇಸುವಿನ यीशु मसीह के नाम में ಶಿಖೆಲೆಬ ರಬಲಮ ನಖರಬ ಶಂಚಲಬ ರಮ ನಖಲಮ ನಖಯ ರಬ ಶಂಚಲಬ ಜಿಯಂತಲಮ ರುಗದ. ಯೇಸುವಿನ ಹೆಸರಿನಲ್ಲಿ ಗುಣವಾಗಲಿ, ಯೇಸುವಿನ ಹೆಸರಿನಲ್ಲಿ ಗುಣವಾಗಲಿ ಸ್ವಾಮಿ. ಆ ಕಿವಿಯಲ್ಲಿ ಯೇಸುವಿನ ಹೆಸರಿನಲ್ಲಿ ಗುಣಪಡಿಸುವಿಕೆ ಈಗಲೇ ಹರಿದು ಬರಲಿ. ಹೊಟ್ಟೆಯಲ್ಲಿ ಯಾರಿಗೆ ಆ ಹೊಟ್ಟೆಯಲ್ಲಿ ತೊಂದರೆ ಆಗ್ತಾ ಇದೆ, ನಿಮ್ಮ ಜೀವಿತದ ದುರಾತ್ಮನ ಪೀಡೆ ಬಿಟ್ಟು ಹೋಗ್ತಾ ಇದೆ. ಕಲಬ ಶುಖೆಟೆಟೆ ಬೇರೆ 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 ಬೇದೆನೆ ರೆಸಿಗೆ ದೇನೆ ಕೆತೆರೆ ಕಡಲ ಬಾಬಾ ಸಂದಾಳದ ಬಾಬಾ 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 ಶಿಖೆತ್ಲಡಲ ಬಾ ಸಂದಾಳದ ಬಾ ರಿಖಲ ಬಾ ಶಾಂಚಲೆ ದೆ. ಯೇಸುವಿನ ಹೆಸರಿನಲ್ಲಿ ಗುಣವಾಗಲಿ, ಗಳಿಗೆ ಗುಣವಾಗಲಿ ಸ್ವಾಮಿ. ಕರ್ತನ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರತಿಯೊಂದು ಬಂಧನದಿಂದ ಬಿಡುಗಡೆ ಆಗಲಿ. नज़ीर के यीशु मसीह के नाम में हर एक बंधन से छुटकारा मिले। बिಡುಗಡೆ ಆಗಲಿ. यीशु मसीह के नाम में छुटकारा मिले। यीशु मसीह के नाम में छुटकारा मिले। ಶಿಖೆಲೆ ಮಾಂಚರೆ ಬುದ ನಗಲ ಸೆಕೆತೆರೆ ಕೆತೆಲಿ ಅಂಜೊರಬು ಶಕೆತಬ ರಿಗಾ ಚಾಲಾ ಬೂರಕಿ ಚಾಲಾ ಬಾ ಶಾಂಚಲಾ ಬಾ ರಬಲ ಬಲಬ. ಸ್ತೋತ್ರ ಸ್ತೋತ್ರ. ಆಮೆನ್ 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 ಆಮೆನ್. ಅಮ್ಮ, ನೀವು ಕಿವಿ ಪರೀಕ್ಷಿಸಿಕೊಂಡ ನಂತರ ಕನ್ಫರ್ಮೇಶನ್ ಕೊಡಿ ನಮಗೆ. आपके कान को जांच कर बाद में हमें बताइए। ಏನೋ ಕಿವುಚದ ಹಾಗೆ ಒಂದು ದುರಾತ್ಮನ ಒಂದು ಪೀಡೆ, ಯಾರಿಗೂ ನಿಮ್ಗೆ ಗೊತ್ತಿಲ್ಲ ದುರಾತ್ಮನ ಪೀಡೆ ಎಂಬುದಾಗಿ, ಆದ್ರೆ ಹೊಟ್ಟೆಯಲ್ಲಿ ಏನೋ ಕಿವುಚದ ಹಾಗೆ ನೋವು. ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ, उनके लिए प्रार्थना करते समय किसी के पेट में मरोड़े जैसे आपको महसूस होता है, हो रहा है, ಏನೋ ಬಹುಶಃ ನೀವು ಮೊದಲೇ ಸಾರಿನೂ ಹೊಸದಾಗಿನೂ ಬಂದಿರಬಹುದು. शायद आप नए से आए हो। ಸಭೆ ಮುಗಿದ ನಂತರ ಪ್ರಾರ್ಥನೆ ಮಾಡಿಸ್ಕೊಳ್ಳಿ. कलीसिया खत्म होने के बाद आप प्रार्थना करवा लीजिएगा। ಕರ್ತನು ನಿಮಗೆ ಬಿಡುಗಡೆ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. परमेश्वर आपको छुटकारा देने के लिए सामर्थ्य है। ಆಮೆನ್ आमेन। ಆದಿಯಲ್ಲಿ ವಾಕ್ಯ ಇತ್ತು, आदि में वचन था। ಆ ವಾಕ್ಯವೆಂಬಾತನು ಅಂತ ಹೇಳಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಒಬ್ಬ ಮನುಷ್ಯನ ಆಕೃತಿಯನ್ನ ನಾವು ತಂದ್ಕೊಂಡ್ಬಿಡ್ತೀವಿ. वह वचन के जब हम कहते हैं हमारे मन में एक मनुष्य के आकार को हम सोच लेते ದೇವರಂತ हैं। ಹೇಳಿದಾಗ ಒಬ್ಬ ಮನುಷ್ಯನ ಆಕಾರ ಅಂತ ಅಂದ್ಕೊಳ್ತೀವಿ. जब परमेश्वर हम कहते हैं तो एक मनुष्य के आकार को हम सोचते हैं। ಸ್ವಲ್ಪ ಅದನ್ನ ಬದಿಗಿಟ್ಬಿಡಿ. थोड़ा सा उस सोच को बगल में रख ಇದನ್ನ दीजिए। ಜ್ಞಾನ ಕೊಟ್ಟು ಕೇಳಿ. इसे ध्यान देकर थोड़े क्षण सुनिएगा। ಆದಿಯಲ್ಲಿ आदि में ಮೊದಲು पहले ಏನು ಸೃಷ್ಟಿ
ಸೃಷ್ಟಿ ಆಗೋದಕ್ಕಿಂತ ಮುಂಚೆ कुछ भी रचना होने से पहले ही ಎಷ್ಟು ಬಲ ಇರ್ಬೇಕು ನೋಡ್ರಿ ಅದರಲ್ಲಿ. इसमें कितना बल है देखिए. ಒಂದ್ ಎಳ್ಳಷ್ಟೇನಿಲ್ಲ ಭೂಮಿ ಮೇಲೆ. एक राई समान भी पृथ्वी पर कुछ भी नहीं है. ಭೂಮಿಯ ಸೃಷ್ಟಿಯನ್ನು ನೀವು ನೋಡಿದ್ರೆ पृथ्वी के रचना को आप देखेंगे तो ಬರೀ ಒಂದು ಬ್ರಹ್ಮಾಂಡ ಅಲ್ಲ, ಬ್ರಹ್ಮಾಂಡಗಳು ತುಂಬಿಕೊಂಡಿವೆ. सिर्फ एक ही दुनिया नहीं लेकिन कई सारे दुनिया ನಮಗೆ है. ಬರೀ ಒಂದು ಸೂರ್ಯ ಗೊತ್ತು. हमें सिर्फ एक सूरज पता है. ಅಂತ ನೂರಾರು ಸೂರ್ಯಗಳಿವೆ. ऐसे कई सारे सूरज है. ಒಂದೊಂದು ಸೂರ್ಯನ ಸುತ್ತಲೂ ಅನೇಕ ಗ್ರಹಗಳು. एक एक सूरज के इर्द गिर्द कई सारे ग्रहण. ಭೂಮಿ ಇದ್ದಂಗೆ, पृथ्वी के जैसे, ಚಂದ್ರನಿದ್ದ ಹಾಗೆ, चंद्रमा के जैसे ಅಂತ ಅನೇಕ ಬ್ರಹ್ಮಾಂಡಗಳು ಸೃಷ್ಟಿ ಆಗೋದಕ್ಕಿಂತಲೂ ಮುಂಚೆ ಏನೂ ಇರಲಿಲ್ಲ. ऐसे कई ब्रह्मांड रचे जाने से पहले सृष्टि में कुछ भी नहीं था. ಅವಾಗ तब ಶಬ್ದವೆಂಬಾತನು, ವಾಕ್ಯವೆಂಬಾತನು, वचन जो है, ಕೇಳ್ತಾ ಇದ್ದೀರಾ? क्या आप ವಾಕ್ಯ ಎಂಬಾತನು, वचन जो है, ವಾಕ್ಯವೆಂಬಾತನು वचन जो है. ಮತ್ತೆ ಮನುಷ್ಯನ ಆಕೃತಿ ತಕ್ಕೊಳ್ತಾ ಇದ್ದೀರಾ? ತೆಗೀರದನ್ನ. फिर से मनुष्य के आकार को आप सोच रहे हो, उसे निकालिए. ದೇವರು ಆತ್ಮ ಸ್ವರೂಪಿ. परमेश्वर आत्म स्वरूपी है. ಆದಿಯಲ್ಲಿ आदि में ವಾಕ್ಯ, वचन, ವಾಕ್ಯಕ್ಕೆ ರೂಪ ಇಲ್ಲ. वचन को कोई रूप नहीं है. ಹೌದಾ ಇಲ್ಲ? सही है या नहीं? ಒಂದ್ ವೇಳೆ ನಾನು ಉದಾಹರಣೆಗೆ अगर उदाहरण के लिए ಇಲ್ಲ ಅಂದೆ ಅಂದ್ರೆ अगर मैं कहूंगा नहीं, ಅದು ನಿಮಗೆ ಅರ್ಥ ಆಗುತ್ತಷ್ಟೇ. वो आपको सिर्फ समझ आएगा. ಆದ್ರೆ ಇದಕ್ಕೆ ನಾವು ಇಲ್ಲ ಅಂತೀವ, लेकिन इसको हाँ क्या हम नहीं ಒಂದು कहेंगे? ವಸ್ತು ಅಲ್ಲ. एक वस्तु नहीं. ಅದಕ್ಕೆ इसीलिए ವಾಕ್ಯ ಅಂತ ಹೇಳುವಾಗ वचन जब हम कहते ಆ हैं, ಆಕೃತಿಯನ್ನ ತಲೆಯಿಂದ ತೆಗೀರಿ. उस आकार को जो आप कल्पना कर रहे हो उसे ನಿಮ್ಮ निकालिए. ಸಹಾಯಕ್ಕೆ ಬೇಕಿದ್ರೆ ಒಂದು ಬಲ, एक आपके मदद के लिए चाहिए तो एक ताकत, ಒಂದು ಬಲ. एक ताकत. ಆಮೇನ್. आमीन. ಸಹಾಯ ಆಗ್ತಾ ಇದೆ. आपको मदद हो रहा है. ಆದಿಯಲ್ಲಿ ಒಂದು ವಾಕ್ಯ, आदि में वचन था. ಆ ವಾಕ್ಯವೇ ದೇವರು. वह वचन ही परमेश्वर, वही परमेश्वर है. ಆದ್ರೆ लेकिन ಸತ್ಯವೇದ ಹೇಳ್ತದೆ, पवित्र शास्त्र कहता है ದೇವರು परमेश्वर ಆತ್ಮ ಸ್ವರೂಪಿ. आत्म स्वरूपी है. ಅಲ್ವಾ? सही है. ಈಗ ನೋಡೋಣ. अब हम देखेंगे ಯೇಸು ಸ್ವಾಮಿ ಮನುಷ್ಯನಾಗಿ ಬಂದಾಗ ಮಾತ್ರ ಮನುಷ್ಯ. यीशु मसीह मनुष्य बनकर जब आए थे सिर्फ तभी ही मनुष्य थे. ಆದ್ರೆ लेकिन ದೇವರ ವಾಕ್ಯದ ಪ್ರಕಾರ परमेश्वर के वचन के अनुसार ಆತನೇ ವಾಕ್ಯವಾಗಿದ್ದಾನೆ. वही वचन है. ಯೇಸುವೇ. ಓಕೆ. ಆದಿಯಲ್ಲಿ आदि में ವಾಕ್ಯ ಇತ್ತು. वचन था. ಕರೆಕ್ಟ್. सही है. ಮತ್ತೆ ಮನುಷ್ಯನ ಚಿತ್ರಿಸ್ಕೊಳ್ಬೇಡ್ರಿ. फिर से मनुष्य का आकार मत सोचिए. ವಾಕ್ಯ ಅಂತ ಹೇಳುವಾಗ वचन जब हम कहते हैं, ಇನ್ನೊಂದು ಭಾವನೆ ನಮ್ಮ ಮನಸ್ಸಿಗೆ ಬರೋದೇನಂದ್ರೆ, हमारे मन में एक और भावना जो आता है, ಒಂದು ವಾಕ್ಯ ಅಷ್ಟೇ, सिर्फ वचन है. ಹಾಗಲ್ಲ. ऐसा नहीं है. ಭಯಂಕರವಾದ ಬಲ, एक भयंकर सा बल, ಒಂದು ಭಯಂಕರವಾದ ಬಲ ಇತ್ತು. भयंकर सा बल था. ಈ ಸೂರ್ಯನ್ ನೋಡ್ರಿ. सूरज को आप ಆ देखिए. ಸೂರ್ಯನನ್ನ ಈ ವಾಕ್ಯ ಸೃಷ್ಟಿ ಮಾಡ್ತು. उस सूरज को इस वचन ने सृष्टि किया. ಹಂಗಿರಬಾರ್ದು ವಾಕ್ಯ. वो वचन कैसा हो सकता है? ಆಮೇನ್. आमीन. ಓಕೆ. ಈಗ अब ಆದಿಯಲ್ಲಿ ವಾಕ್ಯವಿತ್ತು. आदि में वचन था. ಆ ವಾಕ್ಯವೇ ದೇವರಾಗಿತ್ತು. वह वचन ही परमेश्वर था. ಆದರೆ ದೇವರು ಆತ್ಮ. लेकिन परमेश्वर आत्मा है. उसका मतलब ವಾಕ್ಯವು ಆತ್ಮ, वचन भी आत्मा है. ಹೆಂಗೆ? कैसे? ಇದು ಹೆಲ್ಪ್ ಆಗ್ತಾ ಇದೆಯಾ? क्या आपको मदद हो रहा ಸ್ವಲ್ಪ है? ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಹಳ ಕಷ್ಟ ಆಗ್ತದೆ, ಅದಕ್ಕೆ ಕೂತ್ಕೊಂಡಿದ್ದೀನಿ. थोड़ा सा एडजस्ट कीजिए, बहुत तकलीफ हो रहा है इसीलिए मैं बैठा हूँ. ದೇವರು ಆತ್ಮ ಸ್ವರೂಪಿ, परमेश्वर आत्म स्वरूपी है. ಭಯಂಕರನು. भयंकर परमेश्वर. ಯೇಸು ಸ್ವಾಮಿ यीशु मसीह ವಾಕ್ಯ, वो वचन है. ಆ ವಾಕ್ಯವೇ वह वचन ही ದೇವರಾಗಿತ್ತು. परमेश्वर है. ಅಂದ್ರೆ उसका मतलब ವಾಕ್ಯ ಮತ್ತು ಆತ್ಮ वचन और आत्मा ಒಂದೇ. वो एक ही है. ಅರ್ಥ ಆಗಿದ್ರೆ ಏನಾದ್ರು? अगर समझ आ रहा है तो कुछ तो कहिए. ಅರ್ಥ ಆಯ್ತು? ವಾಕ್ಯ ಮತ್ತು ದೇವರ ಆತ್ಮ. वचन और परमेश्वर का आत्मा. ಅದಕ್ಕೆ ಯೇಸು ಸ್ವಾಮಿ ಹೇಳಿದ, इसलिए यीशु मसीह ने कहा मैं. ಅಂದ್ರೆ उसका मतलब ವಾಕ್ಯ. वचन. ದಯವಿಟ್ಟು ಎಲ್ರು ನಾನು ಅಂದ್ರೆ ವಾಕ್ಯ, ತಂದೆ ಏನು? ಆತ್ಮ. ನಾನು ನನ್ನ ತಂದೆಯು ಒಂದೇ ಆಗಿದ್ದು. ಸಪರೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. मैं और मेरे पिता एक ही है, उन्हें अलग नहीं कर सकते हैं. ಇಲ್ಲಿವರೆಗಿದ್ದೀರಾ? यहाँ तक आप मेरे साथ ಬಹಳ हैं. ಇಂಟ್ರೆಸ್ಟಿಂಗ್ ಆಗಿದೆ. ये बहुत दिलचस्प है. ಮುಂದೆ ಹೋದಂಗೆ आगे जैसे हम बढ़ते जाएंगे ಎಲ್ಲ ಬದಲಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. सब कुछ बदलने लगेगा. ದಯವಿಟ್ಟು ಇದನ್ನ ಕೇಳಿಸಿ. कृपया करके इसे सुन लीजिएगा. ಆದಿಯಲ್ಲಿ ವಾಕ್ಯವಿತ್ತು.
आदि में वचन ಆ था, ವಾಕ್ಯವು ದೇವರ ಬಳಿಯಲ್ಲಿ. वह वचन परमेश्वर के पास था। ಈಗ ನೋಡಿ, ಆ ವಾಕ್ಯವೇ ದೇವರಾಗಿತ್ತಂದ್ರೆ अगर वह वचन ही परमेश्वर था तो ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವೇ ದೇವರಾಗಿತ್ತಂದು ಮುಗಿಸ್ಬಿಡಬೇಕಿತ್ತು. आदि में वचन था, वो वचन ही परमेश्वर था कि उतना में खत्म करना था। ಆದರೆ लेकिन ಪವಿತ್ರಾತ್ಮ ಪರವಶನಾದ ವಾಕ್ಯ ಜ್ಞಾನದಿಂದ ತುಂಬಿದ ಕ್ರಿಸ್ತನಿಗೆ ಅತಿ ಪ್ರಿಯನಾದಂತ ಶಿಷ್ಯ ಯೋಹಾನನು, पवित्र आत्मा से भरा गया वचन को जानने वाला यीशु मसीह का अति प्रिय चेला यूहन्ना, ಆಮೆನ್, आमेन, ಜ್ಞಾನ ಸಂಪನ್ನನಾದವನು, वो ज्ञान से भरा हुआ, ದೇವರ ಆತ್ಮ ಪ್ರೇರಿತನಾಗಿ ಈ ಸಂಗತಿಗಳನ್ನು ನೋಡುವಾಗ, परमेश्वर के आत्मा से प्रेरित होकर इन विषयों को जब देखता है, ಶಬ್ದಗಳನ್ನು ನೋಡ್ರಿ, वहाँ पर शब्दों को आप देखिए, ಆ ವಾಕ್ಯವೇ ದೇವರಾಗಿದ್ರೆ अगर वो वचन ही परमेश्वर था ಆ तो ವಾಕ್ಯ ಆದಿಯಲ್ಲಿ ವಾಕ್ಯ ಇತ್ತು, आदि में वचन था, ಅದೇ ದೇವರಾಗಿತ್ತಂತ ಹೇಳಿ ಮುಗಿಸ್ಬೋದಿತ್ತು ಆತ. वही परमेश्वर है कि वो खत्म कर सकता था। ಆದ್ರೆ ಆತನ ಹೇಳ್ತಾನೆ, लेकिन वो कहते हैं ವಾಕ್ಯವು ದೇವರ ಬಳಿಯಲ್ಲಿತ್ತು. वचन परमेश्वर के साथ था। ವಾಕ್ಯ ದೇವರ ಬಳಿಯಲ್ಲಿತ್ತು, ವಾಕ್ಯವೇ ದೇವರಾಗಿತ್ತಂದ್ರೆ ಅದರ ಅರ್ಥ ಎರಡನ್ನು ಬೇರೆ ಮಾಡ್ಲಿಕ್ಕೆ ಬರೋದಿಲ್ಲ, ಅವು ಒಂದೇ. वचन ही परमेश्वर है और वचन परमेश्वर के साथ है लिखा गया है, तो उसका मतलब दोनों भी एक है और उसे हम Correct अलग है। नहीं कर सकते हैं। ಕರೆಕ್ಟ್? क्या ये सही है? ನೀನು ನಿನ್ನ ಕೈ ಒಂದೇ. आप और आपका हाथ एक ही है। ಈಗ ನೀನ್ ಹಿಂಗೆ ಹೊಡೆದ್ಬಿಟ್ಟು ऐसे मारकर ನಾನು ಹೊಡೆದಿಲ್ಲ ಅಂದ್ರೆ मैंने नहीं मारा आप कहेंगे तो ಅವಳು ನಿನ್ನ कई ಹೊಡಿತ ಅನ್ನೋದಿಲ್ಲ, वो नहीं कहेगी कि आपके हाथ ने मारा है, ನೀನ್ ಹೊಡೆದಿ ಅಂತ. लेकिन वो कहेगी कि तुमने मुझे ನಿನ್ मारा ಕೈ है। ಹೊಡಿತಂತಾಳ, क्या तुम्हारे हाथ को मारा, हाथ ने मारा आप कहेंगे? ನೀನ್ ಹೊಡೆದಿ ಅಂತ. नहीं, तुमने मुझे मारा क्या आप कहेंगे? ಕರೆಕ್ಟ್? सही है। ವ್ಯತ್ಯಾಸ ಅರ್ಥ ಆಗ್ತದಾ? आपको व्यत्यास समझ आ रहा है? ಎಲ್ಲಿವರೆಗೆ? जहां तक ಓಕೆ, ಮುಗಿಸ್ಕೊಳ್ರಿ. ಯಾಕಂದ್ರೆ ಇದು ತಿಳ್ಕೊಳ್ಳಿಕ್ಕೆ ಮೆಲ್ಲಗೆ ನಾವು ಮುಂದುವರಿಯುವಾಗ क्योंकि ये समझने के लिए धीरे से जब हम आगे बढ़ेंगे, ಅದನ್ನ ಆಳಕ್ಕೆ ನಾವು ಅಳಿತಾ ಹೋಗ್ತೀವಿ. उसके गहराई में हम खोदते जाएंगे। ನೀವೆಲ್ಲೋ ಇದ್ದೀರ ಗೊತ್ತಾ? ಹಂಗೆ ನೋಡ್ಬಿಟ್ರಿ, ಕುರ್ಚಿ ನೋಡ್ರಿ, ಎಲ್ಲ ಕೀಬೋರ್ಡ್ ನೋಡ್ರಿ, ಕುತ್ಕೊಳ್ಳೋರ್ಗು ನೋಡ್ರಿ, ಎಲ್ಲ ಮುಗಿಸ್ಕೊಳ್ರಿ. ಆಯ್ತಾ? ಮುಂದುವರಿಯೋಣ. ನನಗೇನಂದ್ರೆ ಎಲ್ಲರೂ ಕಂಫರ್ಟೇಬಲ್ ಆಗಿದ್ದ ಟಾಪಿಕಲ್ಲಿ ನಾನು ಮುಂದುವರಿಲಿಕ್ಕೆ ಈಸಿ ಆಗುತ್ತೆ. अगर सब आराम से ध्यान देंगे तो इस टॉपिक में मैं आगे बढ़ पाऊंगा। ಮತ್ತೆ ಯಾರಾದ್ರೂ ಅನ್ಕಂಫರ್ಟೇಬಲ್ ಇದ್ರೆ अगर कोई अनकंफर्टेबल है तो ನನಗೆ ಡಿಸ್ಟ್ರಾಕ್ಟ್ ಆಗ್ತದೆ. ಅಂದ್ರೆ ಎಲ್ಲರೂ, ಯಾಕಂದ್ರೆ ದೇವರ ಆತ್ಮ ನುಡಿಯುವಾಗ ಎಲ್ಲರೂ ಕೇಳಿಸಿಕೊಂಡು ಎಲ್ಲರೂ ಕಲ್ತುಕೊಳ್ಳುವಂತ ಸ್ಥಾನದಲ್ಲಿ. कि परमेश्वर के आत्मा जब बात करते हैं तो सब सुनकर सीखने के स्तर में हम रहते हैं। ಯಾರಾದ್ರೂ ಯೋಹಾನ್ ಬರೆದ ಸುವಾರ್ತೆ कोई तो यूहन्ना का सुसमाचार, ಮೊದಲನೇ ಅಧ್ಯಾಯ, इसका पहला अध्याय। ಆದಿಯಲ್ಲಿ ವಾಕ್ಯವಿತ್ತು, ಹಾ ಬಸಾಕ್. ಆದಿಯಲ್ಲಿ ವಾಕ್ಯವಿತ್ತು, आदि में वचन था ಆ ವಾಕ್ಯವು ದೇವರ ಬಳಿಯಲ್ಲಿ ಇತ್ತು. और वह वचन परमेश्वर के साथ था। ಓಕೆ, ಆ ವಾಕ್ಯವು ದೇವರಾಗಿತ್ತು. और वचन परमेश्वर था। ಓಕೆ, ಸ್ವಲ್ಪ ನನ್ನ ಕಡೆ ತಿರುಗಿ ಬನ್ರಿ. थोड़ा मेरी और ध्यान दीजिएगा, ಸ್ವಲ್ಪ ನನ್ನ ಕಡೆ ತಿರುಗಿ थोड़ा मेरी और आप ध्यान दीजिएगा। ಬನ್ರಿ. ಇದನ್ನ ಚಿತ್ರಿಸ್ಕೊಳ್ತಾ ಇದ್ದೀರಲ್ಲ, इसे आप कल्पना कर रहे हो ना? ಚಿತ್ರಿಸ್ಕೊಳ್ತಾ आप ಇದ್ದೀರ್ತಾನೆ. इसे कल्पना कर रहे हो ना? ಆ ವಾಕ್ಯ वचन ಮತ್ತು ಆತ್ಮ, और आत्मा, ಆ ಆತ್ಮದಿಂದ ವಾಕ್ಯ ಬೇರೆ ಆಗ್ಬಿಟ್ರೆ अगर आत्मा से वचन अलग हो जाता है तो ಅದು ಬರೀ ಬುದ್ಧಿ ಆಗ್ಬಿಡ್ತದೆ. वो सिर्फ बुद्धि बन जाता है। ಆ ವಾಕ್ಯಕ್ಕೆ उस वचन के लिए ಜೀವ जीवन ಆ ಆತ್ಮ ಕೊಡ್ತಾನೆ. वह आत्मा देते हैं। ಅದಕ್ಕೆ इसीलिए ಯೇಸು ಸ್ವಾಮಿ ಸತ್ತಾಗ, यीशु मसीह जब मर गए, ಅಂದ್ರೆ उसका मतलब ವಾಕ್ಯವೆಂಬಾತನು ಹೂಣಲ್ಪಟ್ಟಾಗ, वचन जो है जब वो गड़ाए गए, ವಾಕ್ಯದಲ್ಲಿನೇ ಎಲ್ಲ ಸರ್ವ ಬಲ ಇದ್ರೆ ತಾನೇ ಎದ್ದು ಬರ್ಬೋದಿತ್ತಲ್ಲ. वचन में ही सारा बल था तो वो अपने आप ही उठकर आ सकते थे ना? ಹಾಗಾಯ್ತಾ? क्या ऐसा हुआ? ಇಲ್ಲ. नहीं। ಆದ್ರೆ ದೇವ್ರ ವಾಕ್ಯ ಏನ್ ಹೇಳ್ತದೆ? लेकिन परमेश्वर का वचन क्या कहता है? ದೇವರ ಪುನರುತ್ಥಾನದ ಆತ್ಮನು परमेश्वर का पुनरुत्थान का आत्मा ಯೇಸುವನ್ನ ಸತ್ತವರೊಳಗಿಂದ, उसने यीशु मसीह को मुर्दों में से, ಕರೆಕ್ಟ್, सही है, ಸತ್ತ ವಾಕ್ಯವನ್ನು, मरे हुए वचन को
ಐ ಹೋಪ್ ಯುವರ್ ಅಂಡರ್ಸ್ಟ್ಯಾಂಡ್, ನಿನಗೆ ಅರ್ಥ ಆಗ್ತದೆ मैं विश्वास ಅನ್ಕೊಳ್ತೀನಿ. करता हूँ आप समझ पा रहे हैं। ನೀನು ಓದ್ತೀಯಲ್ಲ, आप जो पढ़ते हैं ना, ಬುದ್ಧಿಯಿಂದ ಓದ್ತೀಯ, आप बुद्धि से पढ़ते ಅದು हो, ಸತ್ತಂತ ವಾಕ್ಯಕ್ಕಿಂತ ಶ್ರೇಷ್ಠ ಅಲ್ಲ. वो मरे हुए वचन से श्रेष्ठ नहीं है। ಆದ್ರೆ ನೀನು ಆ ವಾಕ್ಯವನ್ನ, ಆ ವಾಕ್ಯ ಪ್ರಾರ್ಥನೆಯಲ್ಲಿ ಒಯ್ಯುವಾಗ उस वचन को प्रार्थना में जब आप ले जाते ದೇವರ हो, ಆತ್ಮನು परमेश्वर का आत्मा ಆ ಒಂದು ವಾಕ್ಯವನ್ನ उस वचन को ನಿನ್ನೊಳಗೆ ಪುನರುತ್ಥಾನ ಮಾಡುವ, आपके अंदर जब वो पुनरुत्थान करता है, ಯೇಸುವನ ಸತ್ತೊಳಗಿಂದ ಎಬ್ಬಿಸಿದ ಹಾಗೆ. यीशु मसीह को जैसे मुर्दों में से जी उठाया, ಇಲ್ಲಿವರೆಗೆ ಇದ್ದೀರಾ? यहाँ तक आप ಆ मेरे साथ हैं। ವಾಕ್ಯ ಪುನರುತ್ಥಾನ ಆಗ್ಬೇಕು. वह वचन पुनरुत्थान होना है, ಆವಾಗ और तब ಇಲ್ಲೇ ಇದ್ದೀರಾ? आप यहीं पर ಆ हैं। ಆ ವಾಕ್ಯದ ಬಲ ನೋಡಿ. ಈಗ वो उस वचन का बल आप देखिए। ಅದಕ್ಕೆ ಯೇಸು ಸ್ವಾಮಿ ಏನ್ ಹೇಳ್ದ? इसलिए यीशु मसीह ने क्या कहा? ನನ್ನಷ್ಟಕ್ಕೆ ನಾನೇ ಏನು ಮಾಡಲಾರೆ, मेरे बल पर मैं कुछ नहीं कर सकता। ಸುಮ್ಮನೆ ಇದನ್ನ ನೀವು ಹಗಲು ರಾತ್ರಿ ಓದಿದ್ರೆ ಅಂದ್ರೆ ಏನು ಆಗುದಿಲ್ಲ. ऐसे ही दिन रात इसे पढ़ते रहेंगे तो कुछ ನನ್ನಷ್ಟಕ್ಕೆ भी नहीं ನಾನೇ, होगा। ನನ್ನಷ್ಟಕ್ಕೆ ನಾನು ಏನು ಮಾಡಲಾರೆನು, मैं अपने आप अपने बल पर कुछ भी नहीं कर सकता, ಆದ್ರೆ ನಾನು ನನ್ನ ತಂದೆಯಲ್ಲಿದ್ದೇನೆ, लेकिन ತಂದೆಯು ನನ್ನಲ್ಲಿದ್ದಾನೆ. मैं मेरे पिता में हूँ और मेरा पिता मुझ में है। ತಂದೆಯು ಏನು ಮಾಡೋದನ್ನ ನೋಡ್ತಾನೋ ಅದನ್ನೇ ವಾಕ್ಯ ಮಾಡ್ತದೆ. और पिता जो करते हुए ये देखता है, उसी विषय को वाचन करता है। ಕ್ಲಿಯರ್? स्पष्ट ತಂದೆ है? ಏನು ಮಾಡೋದನ್ನ ನೋಡ್ತಾನೋ पिता जो करते हैं, ಅದನ್ನೇ ನಿಮ್ಮೊಳಗಿರೋ ವಾಕ್ಯನು ಮಾಡ್ತದೆ. उसी को आप में रहने ಅಥವಾ वाला ವಾಕ್ಯ वचन करता ಮಾಡ್ತಾನೆ. है, वो वचन करते हैं। ಎರಡನೇ ವಚನ, ಆ ವಾಕ್ಯ ಎಂಬವನು, ಇದನ್ನ ಎಷ್ಟು ಸಾರಿ ಕೇಳಿದೀವಿ, ಆದ್ರೆ ಯಾಕೆ ಪುನರಾವರ್ತಿಸ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಈಗ क्यों मैं दोहरा रहा हूँ, आपको समझ आएगा। ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. यही आदि में परमेश्वर के साथ था। ಕರೆಕ್ಟ್? सही है? ಓಕೆ, ನೆನಪಿಟ್ಕೊಳ್ಳಿ. ಎಲ್ಲಿದ್ದ? याद रखिए कहाँ थे? ವಾಕ್ಯವೆಂಬಾತನು, ಇದು ವಾಕ್ಯವೆಂಬಾತನು ಎಲ್ಲಿದ್ದ? वचन जो है कहाँ पर थे? ಆತನು ದೇವರು ಒಂದೇ. वह और परमेश्वर एक ही है। ಈಗ ನೋಡಿ, ಆತನ ಮೂಲಕವಾಗಿ ಅಂದ್ರೆ ಯಾರ ಮೂಲಕವಾಗಿ? ಬೇಗ, ವಾಕ್ಯದ ಮೂಲಕವಾಗಿ ಸಮಸ್ತವು ಉಂಟಾಯಿತು. सब कुछ उसी के द्वारा उत्पन्न ನಿಮ್ಮ हुआ। ಕಣ್ಣು, आपके ನಿಮ್ಮ आंखें, ಶರೀರ. आपका शरीर। ಒಂದ್ ನಿಮಿಷ, ಈಗ ಬಹಳ ಇಂಪಾರ್ಟೆಂಟ್ ಮಾತಿಗೆ ಬರ್ತಾ ಇದ್ದೀವಿ, ಧ್ಯಾನ बहुत ಕೊಡ್ಬೇಕು. महत्वपूर्ण विषय बता रहा हूँ, ध्यान देकर ಆತನ सुनिएगा। ಮೂಲಕವಾಗಿಯೇ, उसी के द्वारा। ಯಾರ ಮೂಲಕ? किसके निमित्त? ವಾಕ್ಯದ ಮೂಲಕ. ಆದ್ರೆ ವಾಕ್ಯದಿಂದಲ್ಲ, ವಾಕ್ಯದಿಂದ ಆಗಿತ್ತಂದ್ರೆ ಆತನಿಂದಲೇ ಅಂತಿತ್ತು. वचन से ही होता तो उन्हीं के द्वारा क्या लिखा गया ಒಂದ್ ನಿಮಿಷ, होता। ಆದ್ರೆ ವಾಕ್ಯದ ಮೂಲಕ. लेकिन वचन के द्वारा, ಅಂದ್ರೆ उसका मतलब। ಒಂದ್ ನಿಮಿಷ, थोड़ा एक ಈಗ मिनट। ನಾನು अब मैं ಬ್ರದರ್ ವಿಕ್ಟರ್ ಅವರಿಗೆ भाई विक्टर को ಆನಂದ್ ಮೂಲಕ, भाई आनंद के द्वारा ಸಾಯಂಕಾಲ ಸ್ವಲ್ಪ ಮನೆಗೆ ಬನ್ನಿ ಅಂತ ಹೇಳಿ ಕಳಿಸ್ತೀನಿ. ನೇರವಾಗಿ ಅವ್ರಿಗೆ ಹೇಳ್ತಾ ಇಲ್ಲ ನಾನು, सीधे मैं ಸಿಗ್ತಾ ಇಲ್ಲ उनको ಅವ್ರು नहीं ನನಗೆ. कह रहा, वो नहीं मिल So रहे ನಾ हैं ಏನ್ मुझे, ಮಾಡ್ತೀನಿ? ಆನಂದ್ ಮೂಲಕ. इसीलिए मैं भाई आनंद के द्वारा, ಸೊ ವಾಕ್ಯದ ಮೂಲಕ, वचन के द्वारा। ವ್ಯತ್ಯಾಸ ಅರ್ಥ ಆಯ್ತಾ? व्यत्यास आप समझ पा रहे ವಾಕ್ಯದ हैं? ಮೂಲಕ वचन के द्वारा ಸಮಸ್ತವು ಉಂಟಾಯ್ತು. सब कुछ उत्पन्न हुआ, ಆದ್ರೆ ವಾಕ್ಯನೇ ಅದನ್ನ ಮಾಡ್ಲಿಕ್ಕೆ ಬರೋದಿಲ್ಲ. लेकिन सिर्फ वचन ही उसे नहीं कर ವಾಕ್ಯದ सकता है। ಮೂಲಕ ಅಂದ್ರೆ ಇದ್ರ ಮೂಲಕ ಮಾಡೋನು ಒಬ್ನಿರ್ಬೇಕಲ್ಲ. वचन के द्वारा, यानी वचन के द्वारा करने वाला कोई तो रहना है ना। ಅವನ ಮೂಲಕ ನಾನು ಅವ್ರಿಗೆ ಅದನ್ನ ಸೃಷ್ಟಿ ಮಾಡಿದೆ ಅಂದ್ರೆ ಅವನನ್ನ ಚಲಿಸುವವನು ಒಬ್ಬನು ಬೇಕಲ್ಲ. उनके द्वारा मैंने इसे रचा है तो उनको चलाने वाला कोई तो एक रहना है ಅವನನ್ನ ना। ನಾನು ಚಲಿಸಿದೆ. मैंने उन्हें चलाया। ದೇವರು ವಾಕ್ಯವನ್ನ ಚಲಿಸಬೇಕು. परमेश्वर वचन को चलाना है। ವಾಕ್ಯದ ಮೂಲಕ ನಿನ್ನ ಬಿಸ್ನೆಸ್ ಉಂಟಾಯ್ತು. वचन के ವಾಕ್ಯದ द्वारा ಮೂಲಕ आपका ನಿನ್ನ बिजनेस ಆರೋಗ್ಯ हुआ। ಉಂಟಾಯ್ತು. वचन के द्वारा ವಾಕ್ಯದ आपका सेहत ಮೂಲಕ हुआ। ನಿನ್ನ ಆಶೀರ್ವಾದ ಉಂಟಾಯ್ತು. वचन के द्वारा आपको आशीष ವಾಕ್ಯದ मिला। ಮೂಲಕ ನಿನ್ನ ಭವಿಷ್ಯ वचन ಉಂಟಾಯ್ತು. के द्वारा आपका ವಾಕ್ಯದ भविष्य ಮೂಲಕ हुआ है। ಎಲ್ಲ ಉಂಟಾಗ್ತಾ वचन ಇದೆ. के द्वारा ही सब कुछ उत्पन्न हो रहा ವಾಕ್ಯದ है। ಮೂಲಕ ನಿನ್ನ ಮಹತ್ ಕಾರ್ಯ ಉಂಟಾಯ್ತು. वचन के द्वारा आपका चमत्कार ಆದ್ರೆ उत्पन्न ಆ हुआ, ವಾಕ್ಯವನ್ನ ಜೀವಂತವಾಗಿ ಮಾಡುವವನು ಆತ್ಮನು. लेकिन उस वचन को जिंदा करने वाला वह आत्मा ನಿನ್ನಲ್ಲಿ है। ಬರೀ ಆತ್ಮನಿದ್ದು ವಾಕ್ಯ ಇಲ್ಲ ಅಂದ್ರೆ ಮೂಲಕವಾಗಿ ಕೆಲಸ ಮಾಡುವ ಸಾಧನವೇ ಇಲ್ಲ. अगर आपके पास आत्मा रहकर वचन नहीं है तो प्रामुख्यता से कार्य करने वाला जो साधना है वो नहीं रहेगा। ಆತ್ಮನಿಲ್ಲದೆ ಬರೀ ವಾಕ್ಯ ಇತ್ತಂದ್ರೆ ಜ್ಞಾನ ಇದೆ, ಆದ್ರೆ ಸೃಷ್ಟಿ ಮಾಡ್ಲಿಕ್ಕೆ ದೇವರೇ ಇಲ್ಲ. वचन रहकर आत्मा नहीं है तो सृष्टि करने के लिए ज्ञान तो है, लेकिन उसको रचने के लिए परमेश्वर भी नहीं है। इस कारण से, ಆದ ಕಾರಣ इस कारण से ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. कृपया करके ಆದ इसे समझ लीजिए। ಕಾರಣ इस कारण से ನಿಮ್ಮ ಆತ್ಮನು आत्मा ವಾಕ್ಯವು, और वचन, ಆತ್ಮನು आत्मा ವಾಕ್ಯವು, और वचन, ಯಾರಾದ್ರೂ ಹೇಳ್ರಿ, ಆತ್ಮನು ವಾಕ್ಯವು ಬಲವಾಗಿ
ಇಲ್ಲದೆ ಹೋದ್ರೆ ಮಾತ್ಕರ್. ಅದಕ್ಕೆ ಪ್ರಾರ್ಥನೆ ಮತ್ತು ವಾಕ್ಯ. इसीलिए ಆ प्रार्थना और वचन ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. यही आदि में परमेश्वर के साथ था, सब कुछ उसके द्वारा उत्पन्न हुआ और जो कुछ उत्पन्न हुआ उसमें से कोई भी ಅದರ उसके ಅರ್ಥ बिना नहीं हुआ। ವಾಕ್ಯವಿಲ್ಲದೆ ನಿನ್ನ ಜೀವನದಲ್ಲಿ ಯಾವುದೂ ಉಂಟಾಗುವುದಿಲ್ಲ. उसका मतलब वचन के बगैर आपके जिंदगी में ಈಗ कुछ भी ನೋಡಿ, उत्पन्न नहीं होगा। ಈಗ अब सुनिए, ಆ ವಾಕ್ಯದಲ್ಲಿ ಜೀವವಿತ್ತು. उस वचन में जीवन था। ಸೊ ಹಾಗಾದ್ರೆ ऐसा है तो ವಾಕ್ಯ ಅದು ಇದು ಅಲ್ಲ, वचन यह वह नहीं है, ಅವನು वो एक व्यक्ति है ವಾಕ್ಯವೆಂಬಾತನು. जो वचन है। ಇಲ್ಲಿವರೆಗೆ ನಮ್ ಜೊತೆಗಿದ್ದೀರಾ? यहाँ तक आप मेरे साथ है? ಆಮೇನ್. आमेन। ಇಲ್ಲಿವರೆಗೆ ಇದು ಅರ್ಥ ಆಗ್ತಾ ಇದೆಯಾ? यहाँ तक आपको समझ आ रहा है? ಆಮೇನ್. आमेन। ಈಗ अब ಇಲ್ಲಿವರೆಗೆ ಇದು ಅರ್ಥ ಆಗಿದ್ರೆ यहाँ तक आपको समझ आया है तो ಇನ್ನೊಂದ್ಸರಿ ಪುನರಾವರ್ತಿಸ್ತೀನಿ. एक और बार मैं दोहराऊंगा, ಸಿಂಪಲ್ ಆಗಿ. बहुत आसान तरीके से। ಆದಿಯಲ್ಲಿ ವಾಕ್ಯವಿತ್ತು. आदि में वचन था। ಒಂದು ಮನುಷ್ಯನನ್ನ ಸೃಷ್ಟಿಸ್ಕೊಳ್ಬೇಡಿ ತಲೆಯಲ್ಲಿ. एक मनुष्य के आकार को मत ಆದಿಯಲ್ಲಿ देखिए। ವಾಕ್ಯವಿತ್ತು. आदि में वचन था, ಆ ವಾಕ್ಯವೇ ದೇವರಾಗಿತ್ತು. वह वचन ही परमेश्वर था। ಯೇಸು ಸ್ವಾಮಿ ವಾಕ್ಯ, यीशु मसीह वचन है, ದೇವರು ಆತ್ಮ, परमेश्वर आत्मा है। ಇವರಿಬ್ರು ಕೂಡಿ ಒಂದಾಗಿದ್ರು. यह दोनों मिलकर एक बन चुके थे। ಆದಿಯಿಂದಲೇ आदि से ही ಇವರಿಬ್ಬರಲ್ಲ, ये दो नहीं, ಒಬ್ಬರೇ. एक ही है, ಒಬ್ಬರೇ, एक ही है, ಒಬ್ಬರೇ, एक ही है। ಈಗ अब ಈ ಈ- 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 ಆ- ಈ ವಾಕ್ಯ, यह वचन, ಈ ವಾಕ್ಯದಿಂದಲೇ ಎಲ್ಲ ಸೃಷ್ಟಿ ಆಯ್ತು. इस वचन के द्वारा ये सब कुछ रचा ಹಾಗಾದ್ರೆ गया। ऐसा है ನಿನ್ನ तो ಜೀವನದಲ್ಲಿ ಇನ್ನೂ ಏನೇನ್ ಬೇಕಾಗಿದೆಯೋ आपकी जिंदगी में अभी जो कुछ ಅದು चाहिए ಸೃಷ್ಟಿಯಲ್ಲಿ ಇಲ್ಲದೆ ಇದ್ರು, वो रचना में नहीं है तो भी, ಅದು ಸೃಷ್ಟಿಯಲ್ಲಿ ಇಲ್ಲದೆ ಇದ್ರು, वो रचना में नहीं है तो भी ಆ ವಾಕ್ಯ ಅದನ್ನ ಸೃಷ್ಟಿಸ್ಲಿಕ್ಕೆ ಶಕ್ತಿ ಉಳ್ಳದ. वह वचन उसको रचने के लिए, सृष्टि करने के लिए ಆ सामर्थ्य ವಾಕ್ಯ है। ಅದನ್ನ ಸೃಷ್ಟಿಸ್ಲಿಕ್ಕೆ ಶಕ್ತಿ वह ಉಳ್ಳದ. वचन उसको सृष्टि करने के लिए सामर्थ्य है। ಕರೆಕ್ಟ್. सही है? ಆಮೇನ್. आमेन। ಹಾಗಾದ್ರೆ ऐसा है तो ನಿನ್ನೊಂದು ಭಯಂಕರವಾದ ಸಂಗತಿಗೆ ಬಂದಿದ್ದೀಯಾ? आप एक भयंकर से विषय में आ चुके हैं। ಅದನ್ನ ನೀವು ಅರ್ಥ ಮಾಡ್ಕೊಂಡ್ರೆ अगर उसे आप समझ लेंगे तो ಅಸಾಧ್ಯವಾದದ್ದು ಒಂದೂ ಇರುವುದಿಲ್ಲ. आपके लिए असंभव कुछ भी नहीं रहेगा। ಆಮೇನ್. आमेन। ಇಲ್ಲಿವರೆಗೂ ಅರ್ಥ ಆಯ್ತು ಅನ್ಕೊಳ್ತೀನಿ. यहाँ तक आप समझ रहे हो कि विश्वास करता हूँ। ವಾಕ್ಯ ಅಂದ್ರೆ ಯಾರು? वचन यानी कौन है? ವಾಕ್ಯ ಅಂದ್ರೆ ಯಾರು? ಯೇಸು. वचन यीशु है। ವಾಕ್ಯ ಅಂದ್ರೆ ಯಾರು? ಯೇಸು. ಯೇಸು ಅಂದ್ರೆ ವಾಕ್ಯ. ಇದನ್ನ ಮಾತ್ರ ಬಿಡಬೇಡಿ. इसे आप मत छोड़िएगा। ಈಗ अब ಈಗ ಈ ಸಂದೇಶದಲ್ಲಿ ಈ ವಚನದಲ್ಲಿ इस वचन में ಎಲ್ಲೆಲ್ಲಿ ದೇವರು ಮತ್ತು ಎಲ್ಲೆಲ್ಲಿ ದೇವರು ಯೇಸು ಅಂತೀವೋ, जहाँ कहीं परमेश्वर है यीशु हम कहते हैं, ಅದೆಲ್ಲ ವಾಕ್ಯವೆಂಬಾತನು ಒಬ್ಬನೇ वो ಅನ್ನೋದು सब ನೆನಪು कुछ ಬರಲಿ. वचन है। ಈಗ 11ನೇ ವಚನ. 11वां वचन, ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನ ಅಂಗೀಕರಿಸಲಿಲ್ಲ. वह अपने घर आया और उसके अपनों ने उसे ग्रहण नहीं ಈಗ किया। ನೋಡ್ರಿ, ಒಂದ್ ನಿಮಿಷ ಮುಂದುವರಿಕಿಂತ ಮುಂಚೆ ನೋಡಿ, आगे बढ़ने से पहले ನನ್ನ देखेंगे ನೋಡ್ತೀರಾ ದಯವಿಟ್ಟು? मेरी और क्या आप देखेंगे? ಮುಂದುವರಿಸಕ್ಕಿಂತ ಮುಂಚೆ ನನ್ನ ನೋಡಿ. आगे बढ़ने से पहले मुझे आप देखेंगे। ಈಗ अब ಯೇಸುವಿನ ಜನ್ಮ ಸ್ವಲ್ಪ ನೋಡೋಣ. यीशु मसीह के जन्म को हम थोड़ा सा ಹೆಂಗಾಯ್ತು? देखेंगे, कैसा हुआ, ಹೆಂಗಾಯ್ತು ಅಲ್ಲ? उनका जन्म कैसा हुआ। ನೋಡಿ, ಮರಿಯಳ ಬಳಿಗೆ ದೂತನ್ ಬಂದು ಹೇಳ್ತಾನೆ, मिरियम के पास दूत आकर कहते हैं, ನಿನ್ನ ಮೇಲೆ ಪರಾತ್ಪರನ ಬಲ ಇಳಿದು ಬರುವುದು. तुम्हारे ऊपर परम प्रधान का बल उतर यार? आएगा। वो कौन है? ದೇವರು, परमेश्वर, ಆತ್ಮ. आत्मा। ಕರೆಕ್ಟಾ? सही है? ದೇವರ ಆತ್ಮನು ನಿನ್ನ ಮೇಲೆ ಇಳಿದು ಬರುವನು. परमेश्वर का आत्मा तुम पर उतर ಆದರೆ आएगा। ಆತ್ಮನಲ್ಲಿ ಯಾರಿದ್ದಾರೆ? तो फिर ये आत्मा में कौन है? ಈ ಆತ್ಮನು ಯಾರಾಗಿದ್ದಾರೆ? ये आत्मा कौन है? ವಾಕ್ಯವೆಂಬಾತನು. वचन। ಈ ಆತ್ಮದಲ್ಲಿ इस आत्मा में ಅರ್ಥ ಮಾಡ್ಕೊಳ್ಳಿ, आप समझ लीजिएगा, ವಾಕ್ಯ ಇದನ್ನ, वचन है। ವಾಕ್ಯ ಅಂದ್ರೆ ಇದನ್ನ ನೋಡ್ಬೇಡಿ, वचन यानी इसे मत देखिए। ಅದನ್ನ ಏನೋ ಈ ತರ ವಿಚಾರ ಮಾಡ್ಕೊಳ್ಳಿ. ವಾಕ್ಯ ಅಂದ್ರೆ ಸದ್ಯಕ್ಕೆ ಬೇಕಾದ ನಿಮ್ಮ ಅಂಡರ್ಸ್ಟ್ಯಾಂಡಿಂಗಿಗೆ ಒಂದು ಬಲ. फिलहाल में आपके समझ के लिए देवर वचन बल। यानी एक बल, परमेश्वर इब्रू यानी ಒಂದೇ। एक बल, और दोनों एक ही है। ಈಗ ದೇವರು अब परमेश्वर, ಪರಾತ್ಪರನ ಬಲ परम प्रधान का बल, ಅಥವಾ ದೇವರು ತಾನೇ या फिर परमेश्वर खुद ನಿನ್ನ ಮೇಲೆ ಇಳಿದು ಬರುವನು. ಅಂದ್ರೆ ದೇವರ ಜೊತೆಗೆ ಯಾರು ಬರ್ತಾರೋ तुम पर उतर आएगा, यानी परमेश्वर के साथ कौन आएगा? ವಾಕ್ಯ. वचन।
ಮನುಷ್ಯನನ್ನು ಯೋಚಿಸಬೇಡ್ರಿ. मनुष्य को मत अर्थ सोचिए. आयता? आप समझ रहे हो? ಆ ಈಗ ದೇವರು ಅವಳ ಗರ್ಭದಲ್ಲಿ ಪ್ರವೇಶಿಸಿದಾಗ अब परमेश्वर ने जब उसके गर्भ में प्रवेश किया, ವಾಕ್ಯ ಪ್ರವೇಶಿಸ್ತ वचन ने प्रवेश किया. ಕರೆಕ್ಟಾ? सही है. ಅದೇ ವಾಕ್ಯ ತಾನೆ, वही वचन है ना. ಅದಕ್ಕೆ ಅವಳ ಗರ್ಭದಲ್ಲಿ ಧರಿಸಿದ್ದು इसीलिए उसके गर्भ धारण हुआ ದೇವರು ತಾನೆ, परमेश्वर खुद ही. ಈಗ ನಾನು ನಿಮಗೊಂದು ಪ್ರಶ್ನೆ अब ಕೇಳ್ತೀನಿ. मैं आपसे एक सवाल करता हूँ. ಯೇಸುವಿನ ಹಾಗೆ ಮತ್ತೊಬ್ಬರು ಹುಟ್ಲಿಕ್ಕೆ ಸಾಧ್ಯನಾ? यीशु मसीह के जैसा कि क्या कोई और जन्म ले सकता है? ಕಣ್ಣು ಮುಚ್ಚಿ ಸಾಧ್ಯ ಇಲ್ಲ ಅಂದ್ಬಿಟ್ವಿ ನಾವು. आंखों को बंद कर हमने कहा संभव नहीं है. ನಿಜವೇ, वो सही ही है. ಕಣ್ಣು ಮುಚ್ಚಿ ಇಲ್ಲ ಅಂದ್ಬಿಟ್ವಿ. आंख बंद कर नहीं हमने ಒಂದು कह ದಿನ दिया. एक दिन ಒಬ್ಬ ಧರ್ಮಗುರು, एक धर्म गुरु ರಬ್ಬಾಯಿ, रब्बी, ಅವನ ಹೆಸರು ನಿಕೋದೇಮನ, उनका नाम निकोदेमस, ಎಲ್ಲ ಸಮಾಜಕ್ಕೆ ಹೆದರಿ सारे समाज से डर कर ರಾತ್ರಿ रात के समय ಯೇಸುವಿನ में ಬಳಿಗೆ ಬರ್ತಾರೆ. यीशु मसीह के पास आते हैं. ಇಲ್ಲಿ ಕೇಳ್ತಾ ಇದ್ದೀರಾ ಇಲ್ಲ? आप यहाँ पर सुन रहे हैं या नहीं? ಯೇಸುವಿನ ಬಳಿಗೆ ಬಂತ यीशु मसीह के पास वो आए. ಯೇಸು ಸ್ವಾಮಿ ಅವ್ರಿಗೆ ಏನ್ ಹೇಳಿದ್ರ ಅಂದ್ರೆ, यीशु मसीह ने उनसे क्या कहा? ನೀನು ತಿರುಗಿ ಹುಟ್ಟದಿದ್ದರೆ, अगर तुम्हारा पुनर्जन्म नहीं होगा तो, ಒಬ್ಬನು ತಿರುಗಿ ಹುಟ್ಟದಿದ್ದರೆ अगर एक व्यक्ति वापस नहीं जन्म लेगा तो ಅವನು ದೇವರ ರಾಜ್ಯಕ್ಕೆ ಹೋಗೋದಿಲ್ಲ, वह ಅಂದ್ರೆ परमेश्वर के राज्य में ರಕ್ಷಣೆ नहीं ಆಗೋದಿಲ್ಲ. जाएगा. उसका मतलब उसे तारण नहीं मिलेगा. ಸೆನ್ಸಿಟಿವ್ ಇದೆ, ಕೇಳಿ. ये बहुत सूक्ष्म है, सुनिए. ಆಮೆನ್. आमेन. ಈಗ अब ಮರಿಯಳ ಗರ್ಭದಲ್ಲಿ ಪ್ರವೇಶಿಸಿದ್ದು ವಾಕ್ಯ, मिरियम के गर्भ में वचन ने प्रवेश किया. ಕರೆಕ್ಟ್? ಅದೇ ಯೇಸು. वही यीशु. ಈಗ ಯೇಸು ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, अब यीशु मसीह कह रहे हैं, ನಿನಗೆ ಮೊದಲು ಅವಕಾಶ ಸಿಗ್ಲಿಲ್ಲ. तुम्हें पहला मौका नहीं मिला. ಸುಮ್ಮನೆ ತಲೆ ಹಾಕ್ಬೇಡ್ರಿ. ಕೇಳಿ, ಏನು? ದೇವರ ಆತ್ಮನಿಂದ ಹುಟ್ಟುವಂಥದ್ದು, परमेश्वर के आत्मा से जन्म लेने वाला. ತಂದೆ ತಾಯಿಗೆ ನೀನು ಹುಟ್ಟಿದೆ, माता पिता से जन्म आदि तुम्हारा ಈಗ हुआ, लेकिन अब ಎರಡನೇ ಸಾರಿ ನೀನು ಹುಟ್ಟಲಿಕ್ಕೆ ಸಾಧ್ಯ ಇದೆ. दूसरी बार तुम जन्म ले ಈ सकते हो. ಎರಡನೇ ಸಾರಿ ಹೆಂಗ್ ಹುಟ್ತೀವಿ ನಾವು? दूसरी बार कैसे हमारा जन्म होता है? ಎಕ್ಸಾಕ್ಟ್ಲಿ ಯೇಸು ಹೆಂಗೆ ಗರ್ಭದಲ್ಲಿ ಧರಿಸಿದ, निर्दिष्टता से यीशु मसीह का गर्भ धारण जैसे हुआ, ಅದೇ ರೀತಿ ನೀನು ಹುಡ್ತೀಯ. उसी तरीके से ಹೆಂಗೆ? आपका जन्म होगा. कैसे? ಮನುಷ್ಯರಿಂದಲ್ಲ, मनुष्य से नहीं. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, वह अपने घर ಆದರೆ आया, ಸ್ವಂತ ಜನರು ಆತನನ್ನ ಅಂಗೀಕರಿಸಲಿಲ್ಲ. परंतु उसके अपनों ने उसे ग्रहण नहीं किया. ಯಾರ್ಯಾರು ಆತನನ್ನಂದ್ರೆ ಯಾರು? ಬೇಗ, ಆತನನ್ನಂದ್ರೆ ಯಾರು? ಯಾರ್ಯಾರು ವಾಕ್ಯವನ್ನ ಅರ್ಥ ಆಗ್ತೈತಾ? आपको समझ आ रहा है? ಯಾವಾಗ ವಾಕ್ಯ ಬಂತೋ, जब वचन आया, ಆದಿಯಲ್ಲಿದ್ದ ಆ ಬಲ, ಆದಿಯಲ್ಲಿದ್ದ ಆ ದೇವರು ನಿನ್ನೊಳಗಡೆ, ಯಾರ್ಯಾರು ವಾಕ್ಯವನ್ನ ಅಂಗೀಕರಿಸಿದ್ರು, जिस किसी ने वचन को ग्रहण किया, ವ್ಯತ್ಯಾಸ ಅರ್ಥ ಆಗ್ತಾ ಇದೆ? व्यत्यास आप समझ पा रहे ಅಂದ್ರೆ हैं? ಎಂಥವ್ರು ನೀವು? उसका मतलब आप ಒಂದ್ ನಿಮಿಷ, कैसे लोग हो? ಯಾರ್ಯಾರು ಆತನ ಅಂಗೀಕರಿಸಿದರು, जिस किसी ने उसे ग्रहण किया, ಅಂದರೆ ಆತನ ಹೆಸರಿನಲ್ಲಿ, ಆತನು ಅಂದ್ರೆ ಬೇಗ, ಆತನು ಅಂದ್ರೆ ಆತನ ವಾಕ್ಯದಲ್ಲಿ ನಂಬಿಕೆ, ಯಾರಾದ್ರೂ ಹೇಳಿ ನಂಬಿಕೆ, ಓದಿದ್ದನ್ನ ನಂಬಿ ಅದನ್ನ ಆರಾಧನೆಯಲ್ಲಿ ಒಯ್ಬೇಕು. जो पढ़ा है उस पर विश्वास कर आराधना में ಪ್ರತಿ ಸಾರಿ चले जाना. ಓದಿದ್ದನ್ನ हर बार ನಂಬಿ, पढ़ने के बाद उस पर विश्वास रखकर, ಓದಿದ್ದನ್ನ ನಂಬಿ पढ़ने के बाद उस पर विश्वास ಕರ್ತನ रखकर ಸನ್ನಿಧಿಗೆ ಒಯ್ಬೇಕು. परमेश्वर की उपस्थिति में उसे ले ಓದಿದ್ದನ್ನ जाना है. ನಂಬಿ, पढ़ने के बाद उस पर विश्वास कर ಆಮೇನ್ ಆಮೇನ್ ಆತನ ಪ್ರಸನ್ನತೆಗೆ ತಂದ್ರಿ. उनकी उपस्थिति में लाइए. ಯಾಕೆ? क्यों? ಯಾಕೆ? क्यों? ಯಾಕೆ? क्यों? ಆ ಪ್ರಸನ್ನತೆ वह उपस्थिति ಓದಿದ್ದನ್ನ जो पढ़ा है ನಿನ್ನೊಳಗಡೆ ಪುನರುತ್ಥಾನಗೊಳಿಸ್ತದೆ. आपके अंदर वो पुनरुत्थान ले आता है. ಆಮೇನ್. आमेन. ಇಲ್ಲಿವರೆಗೆ ಇದ್ದೀರಾ? यहाँ तक अब मेरे ಬಹಳ साथ है. ಸೂಕ್ಷ್ಮವಾಗಿ ಹೋಗ್ತದೆ, ಇಲ್ಲಾಂದ್ರೆ ತಿಳಿದಿಲ್ಲ. बहुत सूक्ष्म है, नहीं ಕೇಳ್ತಾ तो समझ ಇದ್ದೀರಾ? नहीं Okay. आएगा. ಹಾ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. उनको परमेश्वर का संतान होने का अधिकार दिया. ಈಗ ನೋಡ್ರಿ, अब सुनिए, ಇವರು ರಕ್ತ ಸಂಬಂಧದಿಂದ ಹುಟ್ಟಿದವರಲ್ಲ. वे ना तो ಒಂದ್ लहू ನಿಮಿಷ, से जन्मे हैं. ಯೇಸು ಸ್ವಾಮಿ ರಕ್ತ ಸಂಬಂಧದಿಂದ ಹುಟ್ಟಿದ್ನ? यीशु मसीह के लहू से जन्मे थे? ಓಕೆ, ಯೇಸು ಸ್ವಾಮಿ ಜೀಸಸ್, ನಾನು ಇದನ್ನ ಹೇಳಲಿಕ್ಕೆ ಭಯ ಆಗತ್ತೆ, ತಪ್ಪು ತಿಳ್ಕೊಳ್ಬೇಡ್ರಿ, आप गलत मत ದಯವಿಟ್ಟು ಅರ್ಥ समझिए. ಮಾಡ್ಕೊಳ್ರಿ. ಯೇಸು ಸ್ವಾಮಿ ಯಾರು? यीशु मसीह कौन है? ವಾಕ್ಯ ಒಬ್ಬಂಟಿಗನಾಗಿದ್ದಾನ? वचन क्या अकेला है? ವಾಕ್ಯವೆಂಬವನೇ ದೇವರು, वचन ही ದೇವರು परमेश्वर है. ಆತ್ಮನೇ
ವಾಕ್ಯ वचन ही आत्मा है। ಆಮೆನ್. ಆಮೆನ್. ಇವನು ರಕ್ತ ಸಂಬಂಧದಿಂದ ಹುಟ್ಟಲಿಲ್ಲ, ये लहू के संबंध से जन्मा ನೀನು नहीं है। ತಿರುಗಿ ಹುಟ್ಟುವಾಗ ರಕ್ತ ಸಂಬಂಧದಿಂದ ಹುಟ್ಟುತ್ತಾ ಇಲ್ಲ. आपका पुनर्जन्म जब होगा तभी भी आपका जन्म लहू से नहीं होगा। ಯಾಕೆ ದೆವ್ವ ಕಿರ್ಚಾಡ್ತದೆ ನಿನ್ನನ್ನು ನೋಡುವಾಗ? क्यों आपको देखते समय दुष्टात्मा ಯಾಕೆ चिल्लाता है? ದುಷ್ಟಾತ್ಮ ನಿನ್ನ ನೋಡುವಾಗ ಕಿರ್ಚಾಡ್ತದೆ? क्यों आपको देखते ही दुष्टात्मा चिल्लाने लगता है? ನಿನ್ ಎರಡನೇ ಸಾರಿ ಬೇರೆಯವ್ರು ನೋಡಿದ್ರೆ ಕಿರ್ಚಾಡೋದಿಲ್ಲ. दूसरों को देखकर नहीं चिल्लाता है। ಪ್ರಾರ್ಥನೆ ಇಲ್ಲದೆ ಇರೋರ್ನ ನೋಡಿದ್ರೆ जो ಚಿರಾಡೋದಿಲ್ಲ. प्रार्थना नहीं करते उन्हें देखकर ವಾಕ್ಯ नहीं ಇಲ್ಲದೆ ಇರೋರ್ನ चिल्लाता ನೋಡಿದ್ರೆ है। ಚಿರಾಡೋದಿಲ್ಲ. जो वचन नहीं पढ़ते उन्हें देखकर ಆದ್ರೆ नहीं चिल्लाता ಪ್ರಾರ್ಥನೆ है। ಮಾಡೋರನ್ನ, ವಾಕ್ಯ ಹಿಡ್ಕೊಂಡು ಪ್ರಾರ್ಥನೆ ಮಾಡೋರನ್ನ ನೋಡುವಾಗ ದೆವ್ವ ಯಾಕೆ ಕಿರ್ಚಾಡ್ತದೆ? वचन को पकड़कर प्रार्थना करने वाले को लोगों को देखकर दुष्टात्मा क्यों चीखते चिल्लाता ಯಾಕಂದ್ರೆ है? क्योंकि 2000 ವರ್ಷದ ಹಿಂದೆ 2000 साल पहले ರಕ್ತ ಸಂಬಂಧ ಇಲ್ಲದೆ ಹುಟ್ಟಿದಂತ ಅಂಥವನೇ ನಿನ್ನೊಳಗೆ ಕಾಣ್ತಾ ಇದ್ದಾನೆ. ಯಾಕಂದ್ರೆ ನೀನೀಗ ರಕ್ತ ಸಂಬಂಧ ಇಲ್ಲದೆ ಹುಟ್ಟಿದವರು. लहू के बिना जन्मा यीशु मसीह के अंदर जो दिख रहा है वही आज के दिन आपके अंदर दिख रहा है, क्योंकि ಏನಾದ್ರೂ आपका ಅನ್ನಿಸ್ತದ? जन्म भी लहू से नहीं हुआ है। ಏನಾದ್ರೂ ಅನ್ನಿಸ್ತದ? आपके अंदर आपको कुछ महसूस हो रहा है? ಏನಾದ್ರೂ ಅನ್ನಿಸ್ತಾ आपको ಇದೆಯಾ? कुछ महसूस हो रहा है? ಏನಾದ್ರೂ ಅನ್ನಿಸ್ತಾ ಇದೆಯಾ? क्या कुछ महसूस हो ಅದು रहा ದೇವರ है? ಬಲ. वो परमेश्वर का बल है। ಪ್ರಾರ್ಥಿಸ್ರಿ. प्रार्थना कीजिए। आमेन। ನೀವು आमेन। ಪ್ರಾರ್ಥಿಸುವಾಗ आप प्रार्थना करते समय ಆತ್ಮನೊಂದಿಗೆ ಸೇರ್ತಾ उस ಇದ್ದೀರಾ. आत्मा के साथ आप ವಾಕ್ಯ एक हो ಧ್ಯಾನ रहे ಮಾಡುವಾಗ हो। वचन ध्यान करते समय ವಾಕ್ಯವೆಂಬಾತನ ಜೊತೆಗೆ ಸೇರ್ತಾ ಇದ್ದೀರಾ. वचन के साथ आप एक हो रहे ಅವರಿಬ್ಬರು हो। ಒಂದೇ. वो दोनों एक So, ही है। ಪ್ರಾರ್ಥನೆ, ವಾಕ್ಯ इसलिए प्रार्थना और वचन ಇವೆರಡೂ ಸೇರಿಕೊಳ್ಳುವಾಗ दोनों जब एक होता है ಏನೋ ಬಲವುಳ್ಳದಾಗ್ತಾ कुछ ಇದೆ. तो बलशाली वहाँ पर हो रहा ಏನೋ है, ಬಲವುಳ್ಳದಾಗ್ತಾ कुछ तो ಇದೆ. बलशाली वहाँ पर हो रहा है। ಆಮೆನ್. आमेन। ಇವರು ರಕ್ತ ಸಂಬಂಧದಿಂದ ಹುಟ್ಟಿದವರಲ್ಲ, ये लहू से नहीं जन्मे Number हैं। 2, दूसरा विषय, ಕಾಮದಿಂದ ಹುಟ್ಟಿದವರಲ್ಲ. ना शरीर के इच्छा से। ಯೇಸು ಸ್ವಾಮಿ ಕಾಮದಿಂದ ಹುಟ್ಟಿದ್ನ? क्या यीशु मसीह का जन्म शरीर की इच्छा से हुआ था? ಹಾಗಾದ್ರೆ ಇಡೀ ಭೂಮಂಡಲದಲ್ಲಿ ऐसा है तो पूरे दुनिया में ಯೇಸುವಿಗನ ಹಾಗೆ ಕಾಮವಿಲ್ಲದೆ ಹುಟ್ಟಿದವರು ಯಾರಂದ್ರೆ ಎರಡನೇ ಬಾರಿ ಹುಟ್ಟಿದವರು. यीशु मसीह के जैसे बिना शरीर के इच्छा जन्म कौन लेते हैं? वह जिनका पुनर्जन्म होता है। ದೆವ್ವಗಳು ಕಾಮದಿಂದ ಹುಟ್ಟದೇ ಇರುವವರಿಗೆ ಭಯಪಟ್ಟು ಹೋಗ್ತದೆ. ಅದು जो ಯೇಸು. शरीर के इच्छा से नहीं जन्मे हैं उन्हें देखकर दुष्टात्मा डरता है और वह यीशु ಒಂದು है। ಸಮಯದಲ್ಲಿ ನೀನು ಕಾಮದಿಂದ ಹುಟ್ಟಿದ್ದೆ ನಿನ್ನ ತಂದೆ ತಾಯಿಗಳಲ್ಲಿ. एक समय पर अब शरीर के इच्छा से आपके माता पिता के द्वारा आपका जन्म ಆದ್ರೆ हुआ, ಈಗ लेकिन अब ಯೇಸುವೇ ದೇವರೆಂಬ ನಂಬಿ, यीशु मसीह ही परमेश्वर है के विश्वास ಆತನು कर ವಾಕ್ಯವೆಂಬವನು ಎಂಬುದಾಗಿ ನಂಬಿ, वही वचन है के विश्वास कर ಆತನ ವಾಕ್ಯದಲ್ಲಿ उनके वचन ನೀನು में ಧ್ಯಾನ ಮಾಡಿ आप ध्यान कर ಆ ವಾಕ್ಯವನ್ನ ಪ್ರಾರ್ಥಿಸಿ उस वचन में प्रार्थना ಆತನ कर ಜೊತೆ ಐಕ್ಯವಾಗುವಾಗ, उनके ಒಂದಾಗುವಾಗ साथ जब आप एक हो जाते हो ನಿನ್ನ ಕಾಮದ ಸಂಬಂಧ ಮುರಿದೋಯ್ತದೆ. आपके शरीर के इच्छा का रिश्ता टूट ನೀನು जाता है। ದೇವರಿಂದ ಹುಟ್ಟಿದಿ, आप परमेश्वर से जन्म ರಕ್ತ लेंगे, ಸಂಬಂಧದಿಂದ ಹುಟ್ಟಲಿಲ್ಲ, लहू से जन्म नहीं लेंगे, ಕಾಮದಿಂದ ಹುಟ್ಟಲಿಲ್ಲ. शरीर के इच्छा से जन्म नहीं ಯೇಸು हुआ। ಸ್ವಾಮಿ ಪುರುಷ ಸಂಕಲ್ಪದಿಂದ ಹುಟ್ಟಿದ್ನ? यीशु मसीह क्या मनुष्य की इच्छा से ಆತನು जन्मा ಹುಟ್ಟಿದ್ದು है? ಪುರುಷ ಸಂಕಲ್ಪದಿಂದ ಅಲ್ಲ. वो मनुष्य की इच्छा से नहीं जन्मा है। ಕರೆಕ್ಟಾ? आप सही ನಿನ್ನ है। ಮೊದಲನೇ ಜನ್ಮ आपका पहला जन्म ಪುರುಷ ಸಂಕಲ್ಪದಿಂದ ಆಗಿತ್ತು. वो मनुष्य की इच्छा से था, ಆದ್ರೆ ಈಗ लेकिन अब ನೀನು ಇದರ ಆಳ ಅರ್ಥ ಆಗ್ತಾ ಇದೆ ನಿಮಗೆ? ಈಗ लेकिन अब ಪುರುಷ ಸಂಕಲ್ಪದಿಂದ ಹುಟ್ಟಿಲ್ಲ ನೀನು, ಈಗ आप मनुष्य की इच्छा से नहीं जन्मे हो, ದೇವರಿಂದಲೇ ಹುಟ್ಟಿದರು. परमेश्वर से ही आप जन्मे हो, ದೇವರಿಂದಲೇ ಹುಟ್ಟಿದರು. परमेश्वर से ही आप उत्पन्न ಈಗ हुए हो। ಮುಗಿಲಿಕ್ಕೆ ಬಂತು. अब समाप्त होने आ ಈಗ गया। अब ಯೇಸು ಸ್ವಾಮಿ ಯಾರಿಂದ ಹುಟ್ಟದ? यीशु मसीह किससे उत्पन्न हुए? ದೇವರಿಂದಲೇ ಹುಟ್ಟದ್ನ? परमेश्वर से ही उनका जन्म हुआ है। ನೀನು ತಿರುಗಿ ಹುಟ್ಟುವಾಗ, आपका जब दोबारा जन्म ಅಂದ್ರೆ होगा, ಮುಂದಿನ ಪುನರ್ಜನ್ಮ ಅಲ್ಲ, उसका मतलब आगे आने वाला ಯೇಸು पुनर्जन्म नहीं है। ಸ್ವಾಮಿಯನ್ನ ನಂಬುವುದು, यीशु मसीह पर विश्वास ಈ करना, ಲೋಕವನ್ನ ಬಿಟ್ಟು इस दुनिया को छोड़कर ಯೇಸುವನ್ನೇ ಹಿಂಬಾಲಿಸಿ यीशु मसीह के पीछे हो लेना ಆತನ ವಾಕ್ಯ ಒಂದನ್ನೇ ಓದಿ और सिर्फ उन्हीं के वचन को पढ़कर ಆತನಿಗೆ ಸದಾಕಾಲ ಪ್ರಾರ್ಥಿಸುವುದಕ್ಕೆ उनको ही हमेशा प्रार्थना करने के लिए ತಿರುಗಿ ಹುಟ್ಟುವುದು ಅಂತೀವಿ. वापस दोबारा जन्म लेना हम कहते ಆಮೆನ್. हैं। आमेन। ಸೊ ನೀನು ತಿರುಗಿ ಹುಟ್ಟಿದಾಗ, जब आपका दोबारा जन्म होता ಈಗಾಗಲೇ है, ಅದು ಹುಟ್ಟಿದೀಯಾ, अभी आपका हुआ है, ಈಗ ನೀನು ತಿರುಗಿ ಹುಟ್ಟಿದಾಗ अब जब वापस आप जन्म लेंगे ದೇವರಿಂದಲೇ ಹುಟ್ಟಿದೀಯ. परमेश्वर के द्वारा ही आपका जन्म होगा। ಕರೆಕ್ಟಾ? सही है? ಇಲ್ಲಿವರೆಗೆಲ್ಲ ಅರ್ಥ ಆಯ್ತಾ? यहाँ तक आप समझ रहे हैं? ಹಾಗಾದ್ರೆ ದೇವರಿಂದ ಹುಟ್ಟಿದ್ದು ಮಾತಾಡುವ ಹಾಗೆ ಮಾತಾಡೋಣ. ऐसा है तो परमेश्वर के द्वारा जन्म लिया हुआ जैसे बात करता है उस तरीके से हम बात करेंगे। ಯಾಕೋ ಯಾರು ಏನ್ ಹೇಳಲಿಲ್ಲ?
ದೇವರಿಂದ ಹುಟ್ಟಿದ್ದು ಹೆಂಗೆ ನಡೀತದೋ ಹಾಗೆ ನಡೆಯೋಣ. परमेश्वर से उत्पन्न हुआ जैसे चलता है वैसे हम चलेंगे. ದೇವರಿಂದ ಹುಟ್ಟಿದ್ದು ಹೇಗೆ ಪ್ರಾರ್ಥಿಸ್ತದೋ ಯೇಸು ಸ್ವಾಮಿ ಹೇಗೆ ಪ್ರಾರ್ಥಿಸಿದ? यीशु मसीह ने कैसे प्रार्थना किया? ಇಡೀ ದಿನ ಮಿರಾಕಲ್ಸ್, पूरा दिन चमत्कार, ಜನರಿಗೆ ಊಟ ಮಾತ್ ಕಾರ್ಯ, लोगों के लिए खाना देना, ಮತ್ತೆ ಸಂಜೆ ಆದ ತಕ್ಷಣ फिर से शाम होते ही ಅವನಷ್ಟು ಬಿಸಿ ಯಾರು ಇಲ್ಲ. उनके जैसा व्यस्त कोई नहीं है. ಎಷ್ಟು ಬಿಸಿ ಬೇಕಾದ ಹೇಳ್ಕೊಳ್ಳಿ ನೀವು, चाहे कितना भी व्यस्त आप क्यों ना करें, ಯೇಸುವಿನಷ್ಟು ಬಿಸಿ ನೀವು ಇಲ್ವೇ ಇಲ್ಲ. यीशु मसीह जितना व्यस्त आप है ही ವಾಕ್ಯ नहीं. ಹೇಳ್ತದೆ, वचन कहता है, ಸ್ಪಷ್ಟವಾಗಿ ಬರಿತದೆ. स्पष्ट तरीके से लिखा गया ಯೇಸು है. ಸ್ವಾಮಿ यीशु मसीह ಮನೆಯಲ್ಲಿ ಇದ್ದಾಗ जब घर में थे, ಒಳಗೆ ಹೋಗ್ಲಿಕ್ಕೂ ಸ್ಥಳ ಇಲ್ಲದಂಗೆ अंदर जाने के लिए भी जगह न होने जैसे ಹಂಚನ್ನ ತೆಗೆದು वह छत को निकाल कर ರೋಗಿ ನಿಲ್ಲಿಸಿದ್ರಂತೆ. बीमार व्यक्ति को अंदर उन्होंने अष्टु छोड़ा. busy. उतना व्यस्त, ಜಗನೇ ಇಲ್ಲದಷ್ಟು वहाँ पर ಬಿಸಿ. जगह ही नहीं, उतना व्यस्त ಇನ್ನೊಂದು हुआ ವಾಕ್ಯ है. ಭಾಗದಲ್ಲಿ ಹೇಳ್ತದೆ, और एक वचन भाग में वचन कहता है, ಆತನಿಗೂ ಆತನ ಶಿಷ್ಯರಿಗೂ उनको और उनके चेलों को ಊಟ ಮಾಡುವುದಕ್ಕೂ ಸಮಯ ಸಿಕ್ಕದ ಹಾಗೆ खाना खाने के लिए भी समय न मिलने ಆದ ಕಾರಣ जैसे इस कारण ಅವರನ್ನ से ಆತನು ಮುಂದೆ ಕಳಿಸಿದ್ನಂತೆ. चेलों को उन्होंने आगे ಅವ್ರು ಊಟ भेजा, ಮಾಡ್ಕೊಂಡು ಮುಂದೆ ರೆಸ್ಟ್ ಮಾಡ್ಲಿ ಅಂತ. ಆದ್ರೆ ತಾನು ಮಾತ್ರ ಪ್ರಾರ್ಥನೆಗೆ ಹೋದ್ನಂತೆ. लेकिन वह खुद तो प्रार्थना के लिए चले ಅವನಷ್ಟು गए. ನೀನು ಬಿಸಿ ಇರ್ಲಿಕ್ಕೇನೆ ಸಾಧ್ಯ ಇಲ್ಲ. उनके जितना आप व्यस्त नहीं रह सकते हैं. ಹೇಳ್ತಾ ಇದ್ರೆ ಆಮೇಲೆ अगर सुन रहे तो आमेन आप कहिएगा. ದಯವಿಟ್ಟು ಇಳಿದು ಬರ್ತಾ ಇರುವಂತ ಈ ಆತ್ಮನಿಗೆ ಎಲ್ಲರೂ ಅಧೀನರಾಗ್ರಿ. कृपया करके उतर आने वाले आत्मा के लिए आमीन. सब अधीन हो जाइए. ಆಮೇನ್. आमेन. ಬಿಸಿ ಅನ್ಲೇಬೇಡ ನೀನು. आप व्यस्त के ಒಂದು कहिए ವೇಳೆ मत. ನೀನು ಪ್ರಾರ್ಥನೆ ಕೂತ್ಕೊಳ್ತಾ ಇಲ್ಲ ಅಂದ್ರೆ अगर आप प्रार्थना में नहीं बैठ ನಿನ್ನ रहे हैं तो ಕೈಯಾರೆ ನಿನ್ನ ಆಶೀರ್ವಾದಗಳನ್ನ ಸಾಯಿಸ್ತಾ ಇದೀಯಾ. आपके हाथों से ही आपके आशीष को आप मार रहे हो. ಕರ್ತನಿಂದ ಯೇಸು ಸ್ವಾಮಿ ಹುಟ್ಟಿದ ರೀತಿಯಲ್ಲಿಯೇ यीशु मसीह का जन्म जैसे हुआ उसी तरीके से ನಿನ್ನ ತಿರುಗಿ ನೀನು ಹುಟ್ಟುವುದು ಅದೇ ರೀತಿಯಾಗಿ ನೆರವೇರಿದೆ. आपका दोबारा जन्म लेना उसी तरीके से वो होगा, ಆಗಿದೆ. वो हो चुका है. ಆಮೇನ್. आमेन. ಅದಕ್ಕೆ इसीलिए ಸೈತಾನನು शैतान ವಿಶ್ವಾಸಿಗಳಂದ್ರೆ ಭಯ ಪಡ್ತಾನೆ. विश्वासी है यानी वो डरता है. ನೀನು ಕಾಣೋದಿಲ್ಲ ಅವನಿಗೆ, आप उसे नजर नहीं आते हो, ಯೇಸು ಕಾಣಿಸ್ತಾನ ಅವನಿಗೆ. सिर्फ यीशु मसीह नजर आते हैं. ಇವರು ರಕ್ತ ಸಂಬಂಧದಿಂದ, ಯೇಸು ಸ್ವಾಮಿ ರಕ್ತ ಸಂಬಂಧದಿಂದ ಹುಟ್ಟಲಿಲ್ಲ, यीशु मसीह का जन्म लहू से नहीं हुआ, ಕಾಮದಿಂದ ಹುಟ್ಟಲಿಲ್ಲ, ना शरीर की इच्छा से हुआ, ಪುರುಷನಿಂದ ಹುಟ್ಟಲಿಲ್ಲ. ना ही मनुष्य की ನೀನು इच्छा से ಎರಡನೇ हुआ. ಸಾರಿ ಹುಟ್ಟುವಾಗ जब आपका दोबारा जन्म होगा ಬಿಲ್ಕುಲ್ ಯೇಸುವಿನ ಹಾಗೆ ಹುಟ್ಟಿದ್ದೀಯ. बिल्कुल यीशु मसीह जैसा ही आपका जन्म है. ಇಲ್ಲಿವರೆಗೆ ಅರ್ಥ ಆಗಿದ್ರೆ ಒಂದ್ಸಾರಿ ಆಮೇನ್. यहाँ तक आपको समझ आया तो एक बार आमेन आप कहेंगे. ಆಮೇನ್. आमेन. ಆಮೇನ್. आमेन. ಅದಕ್ಕೆ ಯೇಸು ಸ್ವಾಮಿ ಹೇಳಿದ, इसलिए यीशु मसीह ने कहा, ಇಲ್ಲಿವರೆಗೆ ಬಂದಿದ್ರೆ ಹೇಳ್ರಿ. यहाँ तक आप है तो कहिए. ಕರೆಕ್ಟಾ? सही है. ಅದಕ್ಕೆ इसीलिए ನಿದ್ದೆ ದೆವ್ವಗಳ ಹಾಗೆ ಮಾಡಬಾರ್ದು, दुरात्माओं जैसे सोना नहीं है, ದೇವರ ಯೇಸುವಿನ ಹಾಗೆ ಮಾಡಬೇಕು. यीशु मसीह जैसे करना है. ದೇವರ ನೋಡಿ, ಒಬ್ರು ದೆವ್ವ ಹಿಡಿದವ್ರು, एक दुरात्मा पीड़ित व्यक्ति, ಕೆಲವರು ದೆವ್ವ ಹಿಡಿದವ್ರು थोड़े से दुरात्मा पीड़ित लोग, ಆಕಳಿಸ್ತಿರ್ತಾರೆ. वो बहुत अंगड़ाया लेते ಅವ್ರ ಬಗ್ಗೆ हैं. ಬರೇ ಮಕ್ಕೋತಾಳ್ತಾರ. वो कहते हैं सिर्फ याके? सोते हैं. क्यों? ದೆವ್ವ ಹಿಡ್ದತ್ತೆ. दुष्टात्मा से पीड़ित है. ದೇವರ ಆತ್ಮನಿಂದ ಹುಟ್ಟಿದವ್ರು ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ? परमेश्वर के आत्मा से जो जन्मे हैं वो वैसे कैसे कर ದೇವರ सकते हैं? ಆತ್ಮನಿಂದ ನೀನು ತುಂಬಿಸಲ್ಪಟ್ಟಿದ್ದೀಯಾ. परमेश्वर के आत्मा से आप भरे गए हो, ದೇವರ ಆತ್ಮನಿಂದ ನೀನು ಹುಟ್ಟಿದ್ದೀಯಾ. परमेश्वर के आत्मा से आप जन्मे हो. ಯಾರಾದ್ರೂ ದೇವರ ಆತ್ಮನಿಂದ ಹುಟ್ಟಿದವರು ಇಲ್ಲಿದ್ರು ಆಮೇಲೆ ನಮ್ದ ಹೇಳ್ತೀರಾ? ಮತ್ತೆ ಎಲ್ಲಿದ್ದು ನಿದ್ದೆ? तो फिर नींद कहाँ है? ಮೋಸ ಹೋಗ್ಬೇಡ್ರಿ. आप धोखे में मत पड़िएगा. ಎಲ್ಲರ ತಲೆಯಲ್ಲಿ ಒಂದು ಬೋಧನೆ, सबके दिमाग में एक प्रचार है. ನಿನ್ನ ಬಾಯಿಂದ ಯೇಸುವೇ ದೇವರೆಂಬುದಾಗಿ ನೀನು ಅರಿಕೆ ಮಾಡಿದರೆ तुम्हारे जबान से यीशु मसीह परमेश्वर है कि ನಿನಗೆ घोषित ರಕ್ಷಣೆ करोगे ಆಯ್ತು. तो तुम्हें तारण ಅದಾದ್ಮೇಲೆ मिलेगा. ನೀನು ಪಿಕ್ಚರ್ ಹೋಗ್ಬೋದು, उसके बाद तुम पिक्चर जा ಅದಾದ್ಮೇಲೆ सकते हो, ನೀನು ಬೈಗಳು ಬೈಬಹುದು, उसके बाद तुम गाली दे सकते ಅದಾದ್ಮೇಲೆ हो, ನೀನು ಬೇಕಾದ್ ಮಾಡಬಹುದು. उसके बाद जो चाहिए वो तुम ಮಾಡ್ಬೋದಾ? कर सकते हो. क्या कर सकते हो? ಯೇಸು ಸ್ವಾಮಿ ನಿನ್ನಂಗೆ ಹುಟ್ಟಿದಾನೆ, ಅವನ ಹಂಗ್ ಮಾಡಿದ್ರೆ ಏನಾಕಿತ್ತು? यीशु मसीह भी आप जैसा जन्मा था, अगर वो वैसे करते तो क्या होता? ಹಲೋ, ಕೇಳೋಣ, ಇದನ್ನ ಅರ್ಥ ಮಾಡ್ಕೊಳ್ಳೋಣ. इसे हम समझ लेंगे. ನಾನೇನ್ ಹೇಳ್ತೀನಂದ್ರೆ, मैं क्या कहता हूँ यानी ಯೇಸು ಸ್ವಾಮಿನೇ ದೇವರೆಂಬುದಾಗಿ यीशु मसीह ही परमेश्वर है ನೀನು ಯಾವ ದಿನ ನಿನ್ನ ಬಾಯಿಂದ ಅರಿಕೆ ಮಾಡಿ जिस दिन आपके जबान से आपने घोषित किया ದೇವರು ಅವನನ್ನ ಸತ್ತೊಳಗಿಂದ ಎಬ್ಬಿಸಿದನು ಎಂಬುದಾಗಿ ನಂಬಿದೆಯೋ, परमेश्वर ने उसे मुर्दों में से जी उठाया कि आपने विश्वास किया. ಎಲ್ರು ಏನ್
ಪೌಲನ್ ಏನ್ ಹೇಳ್ದ, ಅವತ್ತು ನಿನ್ಗೆ ರಕ್ಷಣೆ ಆಯ್ತು. पौलुस ने क्या किया, उस दिन आपको तारण ನಾನು ಆ मिल गया। ಪೌಲನ ಮಾತನ್ನ ಬಿಡಿಸಿ ಹೇಳ್ತೀನಿ, ಏನಾಯ್ತು ಅಂತ ಹೇಳ್ತೀನಿ. पौलुस के बातों को मैं खोलकर बताता हूँ कि क्या हुआ। उस दिन क्या हुआ, ಯೇಸು ಸ್ವಾಮಿ ಮರಿಯಳ ಗರ್ಭದಲ್ಲಿ ಮೂಡಿದಂತೆ, यीशु मसीह मिरियम के गर्भ में जब जन्मा, जब जीवन ನೀನು उसमें आ ತಿರುಗಿ गया, ಹುಟ್ಟಲಿಲ್ಲ, आपका वापस पुनर्जन्म ನೀನು नहीं हुआ, ತಿರುಗಿ ಹುಟ್ಟುವ ಪಿಂಡವಾಗಿ ಮಾರ್ಪಟ್ಟೆ ಅವತ್ತಷ್ಟೇ. लेकिन उस दिन वापस जन्म लेने के लिए उस छोटे से जीव में आप बदल गए। ಅರ್ಥ ಆಯ್ತಾ? आप समझ रहे हैं? ತಿಳಿತಾ ಇಲ್ಲ, ಪ್ರಯತ್ನ ಮಾಡ್ತೀನಿ, ಯಾಕಂದ್ರೆ ಕಷ್ಟ ಎಲ್ಲ ಈ ಪ್ರಯತ್ನ ಮಾಡ್ತೀನಿ, ಕೇಳಿ. मैं कोशिश करूंगा। ವ್ಯತ್ಯಾಸ ಅರ್ಥ ಆಯ್ತಾ? व्यत्यास आप समझ पा रहे हैं? ಈಗ ಅದು ನಿನ್ನ ರಕ್ಷಣೆಯ ಪ್ರಾರಂಭವಾಯ್ತು. वो आपके तारण का प्रारंभ होता है। ಆದ್ರೆ ವಾಕ್ಯವೆಂಬಾತನು, लेकिन वचन जो है ಎಷ್ಟು ಹೆಚ್ಚಾಗಿ ನಿನ್ನೊಳಗೆ ಬರ್ತಾನೋ, जितना ज्यादा आपके अंदर आता है। ನಮ್ಮ ಮನೆಯಲ್ಲಿ हमारे ನಾನು घर ಬೆಳಗ್ಗೆ में, ಹೇಳ್ತಾ ಇದ್ದೆ, मैं सुबह कह रहा था, ನಮ್ಮ ಮನೆಯಲ್ಲಿ ಒಂದು ಮಾವಿನ ಗಿಡ ಇದೆ. हमारे घर में एक आम का पेड़ ನಾನು है। ಅದನ್ನ ಪಾಟ್ ಅಲ್ಲಿ ಹಚ್ಚಿದ್ದೀನಿ. मैंने उसे गमले में लगाया है। ಒಳ್ಳೆ ಇಷ್ಟು ದೊಡ್ಡದಾಗಿದೆ, ಈಗ इतना बड़ा अब हो चुका है, इतना बड़ा वो हुआ है, ಹಚ್ಚ ಹಸಿರು. वहाँ पर हरा ಅದನ್ನ भरा। ಮಾರೋರು ನನಗೆ ಏನ್ ಹೇಳಿದ್ರೇನಂದ್ರೆ, उसे बेचने वालों ने मुझे क्या कहा, ಒಂದ್ 5 ವರ್ಷಕ್ಕೆ ಇದು ಹಣ್ಣು ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 5 साल के बाद ये फल देने ಈಗ ನಾನು लगेगा। ನಿಮ್ಗೊಂದು ಪ್ರಶ್ನೆ अब ಕೇಳ್ತೀನಿ, मैं आपसे एक सवाल पूछता ಅದು हूँ, ಯಾವ ಗಿಡ? वो कौन सा पेड़ है? ಸ್ವಲ್ಪ ಗಟ್ಟಿಯಾಗಿ ಹೇಳ್ತೀರಿ. ನಾನು ಹೇಳ್ತೀನಿ, ಹೆಂಗ್ ಹೇಳ್ತೀರಾ? ಹಣ್ಣೇ ಇಲ್ಲ ಅದರಲ್ಲಿ, उसमें फल ही नहीं, आप कैसे ನೀವೇನ್ कहेंगे? ಹೇಳ್ತೀರಾ? आप क्या कहेंगे? ಬರ್ತದೆ ತಾಳಿ, वो आएगा, इंतजार कीजिए। ಮರಿಯಳ ಗರ್ಭ ಧರಿಸಿದಾಳೆ, मिरियम का गर्भ धारण ನೀನು हुआ है। ಯೇಸು ನಂಬಿದೀಯಾ? आपने यीशु मसीह पर विश्वास ಅದೇ किया ಅಲ್ಲ है। ಅಲ್ಲ, वही सब कुछ नहीं है। ಮರಿಯಳಿಗೆ ಅದಕ್ಕೆ ಉಣ್ತಾಳೆ मिरियम अब खाती है, ಅಲ್ವಾ? ಯಾಕೆ? ಮಗುವಿಗೆ ಊಟ ಬೇಕಲ್ಲ, क्योंकि बच्चे को खाना चाहिए ना। ಊಟ ಮಾಡು. खाना इसीलिए वाक्य खाइए, ओढ़। वचन पढ़िए। ಯಾರಾದ್ರೂ ಸೈತಾನ್ ಬಂದು ಹೇಳ್ತಾನೆ, शैतान आकर कहता है ಇದು ಮಾವಿನ ಗಿಡ ಅಲ್ಲ, ये आम का पेड़ नहीं ಅವ್ನಿಗೆ है, ಹೇಳು, उसे कहिए 9 ತಿಂಗಳು ತಾಳ್ಕೋ, 9 महीना इंतजार करो, 9 ತಿಂಗಳು ತಾಳ್ಕೋ. 9 महीना इंतजार करो। ಕರೆಕ್ಟ್? सही है? ಆಮೇನ್. आमेन। ಅರ್ಥ ಆಗಿದ್ರೆ ಯಾರಾದ್ರೂ ಆಮೇನ್ ಅಂತ ಹೇಳಿ. अगर समझ आ रहा है तो कोई आमेन आप कहेंगे। ಒಂದ್ ವೇಳೆ ಮರಿಯಳು ಊಟ ಬಿಟ್ಬಿಟ್ರೆ, अगर मिरियम खाना छोड़ देगी तो, ಅಲ್ಲೂ ಗರ್ಭವತಿ ಊಟ ಬಿಟ್ಬಿಟ್ರೆ, एक गर्भवती स्त्री खाना छोड़ देगी तो, ಪಾಪ ಯಾರಿಗೂ ಗೊತ್ತೇ ಇಲ್ಲ. कोई जानता ही नहीं है। ಈಗ ತಾನೇ ಬಂದಿದ್ದಾರೆ ಚಂದ್ರ ಗ್ರಹದಿಂದ, चंद्रग्रहण से अभी उतर कर आए हैं। ಗರ್ಭವತಿ ಊಟ ಬಿಟ್ರೆ एक ಏನಾಗುತ್ತೆ? गर्भवती स्त्री खाना खाना छोड़ देगी तो क्या होगा? ಹೇಳ್ರಿ, ಆ ಮಗು ಸತ್ತೋಗುತ್ತಲ್ಲ, बच्चा मर जाएगा ना। ಸೊ ಅದೇ ರೀತಿಯಾಗಿ उसी तरीके ನೀನು से ವಾಕ್ಯ ಓದಿ आप वचन ಪ್ರಾರ್ಥಿಸದೆ पढ़कर ಹೋದ್ರೆ प्रार्थना नहीं करेंगे तो ರಕ್ಷಣೆ ಪ್ರಾಬ್ಲಮ್ ಆಗುತ್ತೆ. तारण वो समस्या में पड़ ಅದಕ್ಕೆ जाएगा। ಯೇಸು ಸ್ವಾಮಿ इसीलिए ಹೇಳಿದ್ರು, यीशु मसीह ने कहा, ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಪರಲೋಕಕ್ಕೆ ಹೋಗ್ತಾರ ಅಂತ ಅನ್ಕೊಳ್ಬೇಕು. प्रभु प्रभु कहने वाले सब स्वर्ग जाएंगे कि मत सोचिए। ಹೇಳ್ತೀರಾ? क्या आप कहेंगे? ಸ್ವಲ್ಪ ಗಟ್ಟಿಯಾಗಿ ಹೇಳ್ತೀರಾ? ನಿಮ್ ನೆರೆಯವ್ರಿಗೆ ಹೇಳ್ತೀರಾ? अपने बगल वालों से आप कहेंगे, ಮುಗುಳ್ನಗುವಂದಿಗೆ ಹೇಳ್ರಿ, मुस्कुराते हुए कहिएगा, ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ प्रभु प्रभु कहने वाले सब वो स्वर्ग नहीं जाएंगे। ಯಾಕೆ? क्यों? ದೇವರ ಆತ್ಮನ ಇಲ್ದವರು ಸ್ವಾಮಿ ಅಂತಾರೆ, परमेश्वर का आत्मा जिनमें नहीं वो भी वाक्य प्रभु कहते ಗೊತ್ತಿದ್ದವರು ಸ್ವಾಮಿ हैं, जो ಅಂತಾರೆ. वचन नहीं जानते वो भी प्रभु कहते हैं। ಇನ್ನೊಬ್ರು ಅನ್ಬಾರ್ದವ್ರು ಸ್ವಾಮಿ ಅಂದ್ರೆ ಯಾರಂತ ನೋಡೋಣ. जो नहीं कहना था ऐसे लोगों ने भी कहा, कौन कह के हम देखेंगे। ದೆವ್ವಗಳು ಸ್ವಾಮಿ ಅಂತ. दुष्टात्मा भी प्रभु कहते हैं। ಮತ್ತೇನ್ ವ್ಯತ್ಯಾಸ? तो फिर व्यत्यास क्या है? ಎಷ್ಟು ಸುಂದರವಾಗಿದೆ ನೋಡಿ. इतना सुंदर है, देखिए। ಆಮೇನ್. आमेन। ಯೇಸು ಸ್ವಾಮಿ, यीशु मसीह, ಈ ವ್ಯತ್ಯಾಸ ಯೇಸು ಸ್ವಾಮಿ ಹೆಂಗಂದ್ರೆ ಇದನ್ನ ಹೆಂಗ್ ಹೇಳ್ಬೇಕು ಗೊತ್ತಾಯ್ತಲ್ಲ. ಯೇಸು ಸ್ವಾಮಿ ಜನ್ಮ ಹೆಂಗಾಯ್ತಲ್ಲ, यीशु मसीह का जन्म जैसे हुआ है ना, ನಿನ್ನ ಎರಡನೇ ಪುನರ್ಜನ್ಮ आपका- ಅಂದ್ರೆ ನಿನ್ನ ತಿರುಗಿ ಹುಟ್ಟೋದು आपका वापस दोबारा जन्म लेना exactly ಹಂಗೆ ಆಗೈತೆ. वो निर्दिष्टता से वैसे ಅಂದ್ರೆ ही है। ಹುಟ್ಟಿದವ್ರು ಯಾರು? उसका मतलब जन्म जिसने लिया वो कौन है? ನೀನಲ್ಲ, आप नहीं, ವಾಕ್ಯ ಹುಟ್ಟಿತು. वचन ने जन्म लिया। ಒಂದು ವೇಳೆ ನಿನ್ನಲ್ಲಿ ವಾಕ್ಯ ಜೀವಂತ ಇಲ್ಲ ಅಂದ್ರೆ ನೀನು ವಿಶ್ವಾಸಿಯೇ ಅಲ್ಲ. अगर आप में वचन जिंदा नहीं है तो आप विश्वासी ही नहीं हो। ನೆನಪಿರ್ಲಿ, आप याद रखिएगा। ನೀವನ್ಬೋದು, आप कह सकते हैं, ನಾನು ಚರ್ಚಿಗೆ ಹೋಗ್ತೇನೆ, मैं चर्च जाता हूँ। ಒಂದು ವೇಳೆ अगर ನಿನ್ನಲ್ಲಿ आपके अंदर ವಾಕ್ಯ ಜೀವಂತ ಇಲ್ಲ ಅಂದ್ರೆ, वचन जिंदा नहीं है ಪಾಸ್ಟರ್ तो ವಾಕ್ಯ ಹೆಂಗ್ ಜೀವಂತ? पास्टर वचन कैसे जिंदा रह सकता है? ಆತನ ಪ್ರಸನ್ನತೆಯ ಪ್ರಾರ್ಥನೆ, उनके उपस्थिति का प्रार्थना, ಧ್ಯಾನ, ವಾಕ್ಯ ಧ್ಯಾನ. वचन को ध्यान ನಿನ್ನಲ್ಲಿ करना। ವಾಕ್ಯ ಧ್ಯಾನ ಪ್ರಸನ್ನತೆ, ವಾಕ್ಯ ಜೀವಂತ ಇಲ್ಲ ಅಂದ್ರೆ आपके अंदर वचन जिंदा नहीं है तो ಕ್ಷಮಿಸ್ರಿ, आप क्षमा कर दीजिए, ವಿಶ್ವಾಸಿಗಳೇ ಅಲ್ಲ. आप विश्वासी ही नहीं हो।
ಆಮೆನ್. आमेन। ಈಗ अब ಮರಿಯಳ ಗರ್ಭದಲ್ಲಿ मिरियम के गर्भ में ದೇವರು ತಾನೇ ಅಲ್ವಾ, ಆತನೇ ವಾಕ್ಯ ತಾನೇ. वचन, परमेश्वर ही वचन है ना। ಈಗ ಆ ವಾಕ್ಯ अब वह वचन ದೇವರ ಆತ್ಮನಿಂದ परमेश्वर के आत्मा से ನಿನ್ನೊಳಗಡೆ ಬಂದ್ರೆ आपके अंदर आएगा तो ಯಾರು ಬಂದ್ರ? कौन आया? ದೇವರು ತಾನೇ. परमेश्वर खुद। ನನಗೆ ಗೊತ್ತು ಸ್ವಲ್ಪ ಕಷ್ಟ ಆಗ್ತಾ ಇದೆ, ಯಾಕಂದ್ರೆ ನಾನೇ ಕಷ್ಟದಲ್ಲಿದ್ದೀನಿ. मैं जानता हूँ थोड़ा कठिन हो रहा है क्योंकि मैं खुद कठिनाई ಆದ್ರೆ में ಇನ್ನೊಂದು हूँ, 5 ನಿಮಿಷ ಕೇಳಿ, लेकिन और एक 5 मिनट आप ಬಲವಾದ सुनिएगा, ವ್ಯತ್ಯಾಸ ಬಂದ್ಬಿಡ್ತದೆ. बलशाली व्यत्यास आ जाएगा। ಸ್ವಲ್ಪ ನಮ್ಮನ್ನ ಕರ್ತನಿಗೆ ಅರ್ಪಿಸಬಹುದಾ? थोड़ा अपने आप को परमेश्वर में हम सौंपेंगे। ಸ್ವಲ್ಪ ನಮ್ಮನ್ನ ದೇವರ ಆತ್ಮನಿಗೆ ಒಪ್ಪಿಸಿಕೊಡಬಹುದಾ? थोड़ा अपने आप को परमेश्वर के आत्मा में ಮುಂದಿನ हम ಭಾಗ सौंपेंगे, ಬಹಳ ಅವಶ್ಯವಾದ. क्योंकि अगला आने वाला भाग बहुत जरूरी है। ಯೇಸುವೇ ನಿನ್ನ ಪ್ರೀತಿಸುವೆ, ನನಗಾಗಿ ಎಲ್ಲವ ಮಾಡಿದೆ. ಯೇಸುವೇ ನಿನ್ನ ಪ್ರೀತಿಸುವೆ, ನನಗಾಗಿ ಎಲ್ಲವ ಮಾಡಿದೆ. ನಿನ್ನ ಪ್ರೀತಿಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ನಿನ್ನ ಪ್ರೀತಿಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಯೇಸುವೇ ನೀ ಸಾಕಯ್ಯ, ಯೇಸುವೇ ನೀ ಸಾಕಯ್ಯ, ಯೇಸುವೇ ನೀ ಸಾಕಯ್ಯ, ಯೇಸುವೇ ನೀ ಸಾಕಯ್ಯ, ಯೇಸುವೇ ನಿನ್ನ ಪ್ರೀತಿಸುವೆ, ನನಗಾಗಿ ಎಲ್ಲವ ಮಾಡಿದೆ. ಯೇಸುವೇ ನಿನ್ನ ಪ್ರೀತಿ ನನಗಾಗಿ ಎಲ್ಲವ ಮಾಡಿದೆ. ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ, ನಿನ್ನ ಪ್ರೀತಿಗೆ ಕೊನೆಯೇ ಇಲ್ಲ. ನಿನ್ನ ಪ್ರೀತಿಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಯೇಸುವೇ ನೀ ಸಾಕಯ್ಯ, ಯೇಸುವೇ ನೀ ಸಾಕಯ್ಯ, ಯೇಸುವೇ ನೀ ಸಾಕಯ್ಯ, ನನ್ನೇಸುವೇ ನೀ ಸಾಕಯ್ಯ. ಆಮೆನ್, आमेन, ಆಮೆನ್, आमेन। ಓಕೆ. ಯೇಸುವೇ ನೀ ಸಾಕಯ್ಯ. यीशु मसीह आप ही मेरे लिए काफी यार- हो। ये कौन है? ಗಟ್ಟಿಯಾಗಿ ಹಾ, ಯಾರ್ಯಾರು ಏಸು ಅಂತ ಕಲ್ಪನೆಯಲ್ಲಿ ಇಟ್ಕೊಂಡಿರ್ತಾರೋ ಅವ್ರು ಗಟ್ಟಿಯಾಗಿ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಕಲ್ಪನೆಯಲ್ಲಿ ಯಾರು ಏಸು ಅಂತ ಇಟ್ಕೊಂಡಿರ್ತಾರೋ, कल्पना में कौन यीशु के ಒಬ್ಬ रखते ಮನುಷ್ಯ हैं? ಆಕೃತಿಯನ್ನು एक ಇಟ್ಕೊಂಡಿರ್ತಾರೋ मनुष्य के ಅವ್ರು आकार को जो ಅವ್ರು रखते ಗಟ್ಟಿಯಾಗಿ हैं, ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ. वो मजबूत तरीके से नहीं खड़े हो ಯೇಸುವೇ ನೀ सकते। ಸಾಕಯ್ಯ ಅಂದ್ರೆ ನಿನ್ನ ವಾಕ್ಯವೇ ನನಗೆ
ಸಾಕು. यीशु आप मेरे लिए काफी हो, यानी आपका वचन ही मेरे लिए ಯಾಕಂದ್ರೆ ಆ काफी है, ವಾಕ್ಯದಲ್ಲಿ ಆತನಿದ್ದಾನೆ, क्योंकि उस वचन में ही वो ಆ है, ವಾಕ್ಯದಲ್ಲಿ ತಂದೆ उस ಇದ್ದಾನೆ. वचन में पिता है. ಆಮೆನ್. आमेन. ಈಗ ನೀನು ಆ ವಾಕ್ಯದಿಂದ ಹುಟ್ಟಿದ್ರೆ, अब आपका जन्म अगर उस वचन से हुआ है ಯೇಸು तो ಸ್ವಾಮಿ ಹೇಳಿದ, यीशु मसीह ने कहा ನಿಕೋದೇಮನಿಗೆ निकोदेमस से ಒಬ್ಬನು एक व्यक्ति ತಿರುಗಿ ಹುಟ್ಟದಿದ್ದರೆ, अगर वापस जन्म नहीं लेगा तो एक व्यक्ति ಆತ್ಮನಿಂದಲೂ आत्मा से ನೀರಿನಿಂದಲೂ और पानी से ಹುಟ್ಟದಿದ್ದರೆ, जन्म नहीं लेगा तो ಅನೇಕ ಜನರು कई सारे लोग ನೀರಿನಿಂದ ಅಂದಾಗ ದೀಕ್ಷಾಸ್ನಾನ ಅಂತ ತಿಳ್ಕೊಂಡಿರ್ತಾರೆ. पानी से जब कहते हैं तो बपतिस्मा वो समझ ಆದರೆ लेते हैं, ದೇವರ ವಾಕ್ಯದಲ್ಲಿ लेकिन परमेश्वर के वचन में ನೀರು ಅಂದರೆ ವಾಕ್ಯ. पानी यानी वचन है. ಆದಿಯಲ್ಲಿ ವಾಕ್ಯವಿತ್ತು. आदि में वचन था. ಕೇಳು, सुनिए, ಒಂದು ವೇಳೆ अगर ನೀನು ವಾಕ್ಯದಿಂದ, आप वचन के द्वारा, ಆ ವಾಕ್ಯ ದೇವರ ಆತ್ಮನಿಂದ ನಿನ್ನಲ್ಲಿ उस वचन के परमेश्वर के आत्मा से आपके अंदर ಹುಟ್ಟದಿದ್ದರೆ, आप जन्म नहीं ನೀನು लेंगे ತಿರುಗಿ तो ಹುಟ್ಟೇ ಇಲ್ಲ, आपका दोबारा जन्म हुआ ही नहीं है, ಪುನರುಜ್ಜೀವನ ಆಗೇ ಇಲ್ಲ. आपका पुनर्जन्म नहीं हुआ ಆದರೆ है. लेकिन ಒಂದು ವೇಳೆ एक अगर ನೀನು ಪ್ರಾರ್ಥನೆಯಿಂದ आप प्रार्थना से ಯೇಸುವನ್ನು ಅಂಗೀಕರಿಸಿಕೊಂಡು यीशु मसीह को स्वीकार कर ಅದೇ ಆತ್ಮನಿಂದ, उसी आत्मा से, ಅದೇ ಪ್ರಸನ್ನತೆಯಿಂದ उसी उपस्थिति से ಆತನ ವಾಕ್ಯವನ್ನ उनके वचन को ನೀನು ಧ್ಯಾನ ಮಾಡುವನಾಗಿದ್ರೆ, आप ध्यान करने वाले रहेंगे तो ಪ್ರತಿದಿನ हर दिन ಆ ಗಿಡ ಬೆಳೆದ ಹಾಗೆ ಬೆಳಿತೀಯ. वो पेड़ जैसे बढ़ते रहेगा वैसे आप बढ़ेंगे. ಏನಂತ ಬೆಳಿತೀಯ? क्या कह के आप बढ़ेंगे? ಕ್ರಿಸ್ತನಂತೆ ಬೆಳಿತೀಯ. मसीह जैसे आप बढ़ेंगे, ಕ್ರಿಸ್ತನಂತೆ ಬೆಳಿತೀಯ. मसीह के जैसे आप ಅದಕ್ಕೆ बढ़ेंगे. ಯೇಸು ಸ್ವಾಮಿ ಹೇಳಿದ, इसीलिए यीशु मसीह ने कहा, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, मैं तुमसे सच सच कहता हूँ, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, मैं तुम्हें सच सच कहता हूँ, ನನ್ನನ್ನು ನಂಬುವವನು, मुझ पे विश्वास करने वाला, ನನ್ನನ್ನು ನಂಬುವವನು ಅಂದ್ರೆ मुझ पर ಯಾರನ್ನು विश्वास करने ನಂಬುವವನು? वाला यानी किस पर ಗಟ್ಟಿಯಾಗಿ, विश्वास? ವಾಕ್ಯವನ್ನು ನಂಬುವವನು. वचन पर विश्वास करने वाला. ಅಯ್ಯೋ, सुनिए, ದಿನಗಳವರೆಗೆ ಓದದೆ, ದಿನಗಳವರೆಗೆ ಓದದೆ, दिनों तक बिना पढ़े, ಪ್ರಾರ್ಥಿಸದೆ बिना प्रार्थना करे ಹೆಂಗೆ ನೀನು ಬೆಳಲಿಕ್ಕೆ ಸಾಧ್ಯ? आप कैसे बढ़ सकते हो? ನನ್ನನ್ನು ನಂಬುವವನು, मुझ पर विश्वास करने वाला. ನನ್ನನ್ನು ಅಂದ್ರೆ ಯಾರು? मुझ पर यानी कौन? ಓದಿದ್ರೆ ತಾನೇ ನಂಬೋದು. अगर पढ़ेंगे तो ही विश्वास करेंगे ना. ನನ್ನನ್ನು ನಂಬುವವನು, मुझ पर विश्वास करने वाला ನನ್ನನ್ನು ನಡೆಸಿದ ಕ್ರಿಯೆಗಳನ್ನು ತಾನೂ ನಡೆಸುವನು. जो काम मैंने किए हैं वो भी करेगा. ಯಾಕೆ? क्यों? ಯೇಸು ಯಾವ ರೀತಿ ಹುಟ್ಟಿದ್ನೋ यीशु मसीह जिसका जैसा उनका ಅದೇ जन्म हुआ, ರೀತಿ ನೀನು ಈಗ ಹುಟ್ಟಿದ್ದೀಯಾ. उसी तरीके से आपका भी अब जन्म हुआ है. ಯೇಸು ವಾಕ್ಯದಿಂದ ಹುಟ್ಟಿದ, यीशु मसीह का जन्म वचन से ನೀನು हुआ. ವಾಕ್ಯದಿಂದ ಹುಟ್ಟಬೇಕು. आपको भी वचन से ही जन्म लेना है. ಯೇಸು ಪವಿತ್ರಾತ್ಮನಿಂದ ಹುಟ್ಟಿದ, यीशु मसीह पवित्र आत्मा से ನೀನು जन्म लिए है ಪವಿತ್ರಾತ್ಮನಿಂದ ಹುಟ್ಟಬೇಕು. और आपको भी पवित्र आत्मा से ही जन्म लेना है. ನನ್ನನ್ನು ನಂಬುವವನು मुझ पर विश्वास करने ಅಂದರೆ वाला, उसका मतलब ಎಲ್ಲರೂ ಕೂಡಿ ವಾಕ್ಯವನ್ನು ನಂಬುವವನು वचन पर विश्वास करने वाला, ನಾನು ಮಾಡಿದ ಕ್ರಿಯೆಗಳನ್ನ ತಾನು ಮಾಡ್ತಾನೆ. जो काम मैंने किए हैं वो भी ಯಾಕಂದ್ರೆ ನಾನು करेगा. ಹುಟ್ಟಿದ ಹಾಗೆ ಅವನು ಹುಟ್ಟಿದಾನೆ. क्योंकि जैसा मेरा जन्म हुआ है उसका भी वैसा हुआ है. ಅವುಗಳಿಗಿಂತಲೂ ಮಹತ್ತಾದ ಕ್ರಿಯೆಗಳನ್ನು ಮಾಡುವನು. वरन उससे भी बड़े काम वो करेगा. ಯಾಕಂದರೆ क्योंकि ನಾನು ತಂದೆ ಬಳಿಗೆ ಹೋಗ್ತೇನೆ, मैं पिता के पास जाता ಅದರ हूँ. ಅರ್ಥ उसका मतलब ನಾನು ಹೊಂಟೇನೆ. मैं जा रहा हूँ. ನನ್ನಂತವರನ್ನ ಜನ್ಮ ಕೊಟ್ಟು ಹುಟ್ಟಿಸಿ ಹೋಗ್ತಾ ಇದ್ದೀನಿ. मेरे जैसे लोगों को जन्म देकर मैं जा रहा हूँ. ವಿಚಾರ ಮಾಡ್ರಿ, आप सोचिए, ನಮ್ಮಲ್ಲಿ ಒಬ್ಬೊಬ್ಬರು ವಾಕ್ಯದಿಂದ ಹುಟ್ಟಿದ್ರೆ हम में से एक एक वचन ಯಾರು से ಏನಂತಾರೆ लेंगे तो ಚಿಂತೆ ಇಲ್ಲ, क्या कहेंगे चिंता नहीं. ನೋವಾಯ್ತು ಅನ್ನೋದು ಲಕ್ಷ್ಯ ಇಲ್ಲ. हो रहा है कि चिंता नहीं. ತೆರೆದ ಹೃದಯದಿಂದ खुले हुए मन ಆತನ से ವಾಕ್ಯದಲ್ಲಿ ಬೆಳೆದು उनके वचन में बढ़कर ಸತ್ತವರನ್ನು ಎಬ್ಬಿಸೋದು, मरण में उठाना, ಮಾತುಗಳನ್ನು ಮಾಡೋದು. चमत्कारों को करना. ಯಾಕೆ? क्यों? ಜೀಸಸ್, ಆಮೆನ್. आमेन. ಯಾಕಂದ್ರೆ ಯೇಸು ವಾಕ್ಯದಿಂದ ಹುಟ್ಟಿದ ಹಾಗೆ ನೀವು ಹುಟ್ಟಿದಿರಿ. क्योंकि यीशु मसीह का जन्म जैसे हुआ है आप ಹಾಗಾದ್ರೆ ऐसा है ಯೇಸು तो ಹೇಳಿದಂತ ಅದೇ ವಾಕ್ಯದ ಬಲ ಯೇಸು ನಿನ್ನಲ್ಲಿ ಎಷ್ಟು ವಾಕ್ಯ ಆಮೆನ್. ತುಂಬುತ್ತೋ ಅಷ್ಟು ಅದೇ ಬಲ ನಿನ್ನಲ್ಲಿ ತುಂಬುತ್ತೆ. यीशु मसीह के अंदर रहने वाला बल आप में जितना वचन भरेगा उतना ही बल आप में भी उतर आएगा. ತಂದೆ ಬಳಿಗೆ ಹೋಗ್ತಾ ಇದ್ದೀನಿ, पिता के पास में जा रहा ನಿಮ್ಮನ್ನ हूँ. ನನ್ನ ಹಾಗೆ ಮಾಡಿ ಬಿಟ್ಟು ಹೋಗ್ತಾ ಇದ್ದೀನಿ. तुम्हें मेरे जैसे बनाकर मैं आपको छोड़कर जा रहा हूँ. ವ್ಯತ್ಯಾಸ ಅರ್ಥ ಆಯ್ತಾ? क्या सब समझ पा रहे हैं?
ಇರಬಾರ್ದು. पुराना चीज कुछ भी नहीं रहता है. ಹಳೇದಿತ್ತಂದ್ರೆ ನೀನ್ ಕಾಣ್ತೀಯ. अगर पुराना रहेगा तो आप नजर आएंगे. ವಾಕ್ಯದಿಂದ ಪವಿತ್ರ ಆತ್ಮನಿಂದಲೂ ವಾಕ್ಯದಿಂದ ತುಂಬಿದ್ರೆ ನಿನ್ನೊಳಗಡೆ ಅವನು ಯೇಸುವನ್ನು ನೋಡ್ತಾನೆ. लेकिन वचन और आत्मा से आप भरे रहेंगे तो आपके अंदर शैतान जो है यीशु मसीह को देखेगा. ನಿಮ್ಮಲ್ಲಿ ಯಾರಾದ್ರೂ आप में से कोई भी ಕೆಲವರಾದರೂ कोई भी ಯೇಸುವಿನ ಹಾಗೆ ಬೆಳಿಬೇಕು, यीशु ಪರಿವರ್ತನೆ मसीह के ಆಗಬೇಕು. जैसे आपको बदलना है. ವ್ಯತ್ಯಾಸ ಅರ್ಥ ಆಗ್ತದೆ ಅನ್ಕೊಳ್ತೀನಿ. व्यत्यास आपको समझ आ रहा है कि You are like विश्वास करता Jesus. हूँ यीशु मसीह ಅದಕ್ಕೆ जैसा. ದೆವ್ವಗಳು ಬಿಟ್ಟು ಹೋಗ್ತದೆ. इसलिए दुष्टात्माएं निकल जाते हैं. ಆಮೆನ್. आमीन. ಯೇಸು ಮಾಡಿದ ಕಾರ್ಯಗಳನ್ನೇ ಮಾಡೋದು. यीशु मसीह से किए गए काम ही करना. ಒಂದು ದಿನ एक दिन ಕೊನೆದು ಮುಗಿಸ್ತಾ ಇದ್ದೀನ್ರಿ. आखिर विषय को बता ವ್ಯತ್ಯಾಸ रहा ಅರ್ಥ ಆಗ್ತಾ ಇದೆಯಾ? हूँ. व्यत्यास आप समझ पा रहे हैं? ವ್ಯತ್ಯಾಸ ಅರ್ಥ ಆಗ್ತಾ ಇದೆಯಾ? व्यत्यास आप समझ पा रहे ಅದಕ್ಕೆ हैं? ಇಬ್ರಿಯರ ಬರೆದ ಪತ್ರಿಕೆ 2:11 ಹೇಳ್ತಾನೆ, इसलिए इब्रानियों का पुस्तक उसका दूसरा अध्याय का ಯಾಕಂದ್ರೆ 11वां वचन, ಪವಿತ್ರ ಮಾಡುವಾತನಿಗೂ ಪವಿತ್ರರಾಗುವರೆಲ್ಲರಿಗೂ, ಪವಿತ್ರ ಯಾರು ಮಾಡ್ತಾರೆ ನಮ್ಮನ್ನ? हमें पवित्र कौन बनाता है? ಯೇಸು. यीशु. ಯೇಸು ಅಂದ್ರೆ यीशु यानी ವಾಕ್ಯ. वचन. ಓಕೆ, ಪವಿತ್ರ ಮಾಡುವಾತನಿಗೂ ಅಂದ್ರೆ ಯೇಸುವಿಗೂ, ಪವಿತ್ರರಾಗುವರು ಯಾರು? पवित्र होने वाले कौन है? ನಾವು. हम लोग. ಪವಿತ್ರ ಮಾಡುವಾತನಿಗೂ ಪವಿತ್ರರಾಗುವರೆಲ್ಲರಿಗೂ ಒಬ್ಬನೇ ತಂದೆ. ವ್ಯತ್ಯಾಸನೇ ಇಡ್ಲಿಲ್ಲ. यहाँ पर व्यत्यास ही नहीं है. ಒಂದು ನಿಮಿಷ एक मिनट सुनिए. ಒಂದು ನಿಮಿಷ एक मिनट सुनिए. ಅರ್ಥ ಆಗ್ತಾ ಇದೆಯಾ? आप समझ पा रहे हैं? ಒಂದು ನಿಮಿಷ ಇಲ್ಲಿ ಯಾರಾದ್ರೂ ಇಬ್ರು ಮೂರು ಮಂದಿ ಅಣ್ತಂಬ್ರು ಇದ್ದೀರಾ? ಇಬ್ರು ಅಣ್ತಂಬ್ರು ಇದ್ರೆ ಬೇಗ, ಇಲ್ಲ ಅಂದ್ರೆ ಇಲ್ಲೇ ಮಾಡ್ಬಿಡ್ನ. अगर 2-3 भाई है तो यहाँ पर ಇವ್ರು ಮೂರು ಮಂದಿ ಅಣ್ತಂಬ್ರು. ये तीनों भी भाई है. ಇವ್ರು ಮೂರು ಮಂದಿ ಅಣ್ತಂಬ್ರು. ये तीनों भी भाई है. ಇದ್ದೀರಾ? ಇಲ್ಲಿ ಮೂದಿ ಕೂತಿರೋರು ಮೂರು ಮಂದಿ ಸ್ವಂತ ಅಣ್ತಂಬ್ರು. यह तीन जो बैठे ಇವ್ರಿಗೆಲ್ಲ हैं ತಂದೆ इन सब के पिता ಒಬ್ಬನೇ. एक ही है. ತಂದೆ पिता ಈಗ ಒಬ್ಬನಿಗೆ ಗೋಲ್ಡ್ ಚೇನ್ ಮಾಡಿಸೋದಾಗಿದ್ರೆ अगर एक को सोने का चैन बनाता है तो बिठाना? क्या 2 लोगों को छोड़ देगा? ಮೂರು ಮಂದಿಗೆ ಮಾಡಿಸ್ತಾನೆ. तीनों को भी वो बनवाएगा. ಆಮೇನ್. आमीन. ಮಾಡಿಸ್ತಾನ ಇಲ್ಲ? करवाता है या नहीं? ಆದ್ರೆ लेकिन ಒಬ್ಬನು ಗೋಲ್ಡ್ ಚೇನ್ ಇಟ್ಕೊಳ್ಬಹುದು, ಅದನ್ನ ಕಳ್ಕೊಳ್ಬಹುದು. एक बेटा जो है रख सकता है या फिर उसे खो दे ಆದ್ರೆ सकता है. ಕೊಡೋನು ಎಲ್ಲರಿಗೂ ಸಮವಾಗಿ ಕೊಡ್ತಾನೆ. लेकिन देने वाला सबको समानता से देता है ना. ಶುದ್ಧಿ ಮಾಡುವಂತ ಯೇಸು, पवित्र करने वाला यीशु ಶುದ್ಧೀಕರಿಸಲ್ಪಡುವಂತ ನಾವು, और पवित्र करवाने जाने ನಮಗೆ वाले ಒಬ್ಬನೇ हम ತಂದೆ ಇರುವಾಗಿದ್ರೆ सबका एक ही पिता है तो ಎಲ್ಲರಿಗೂ ತನ್ನ ಸ್ವಂತ ಮಗನನ್ನ ಹಿಡ್ಕೊಂಡು ಎಲ್ಲರಿಗೂ ಈಕ್ವಲ್ ಆಗಿ ಕೊಟ್ಟವನೇ. अपने खुद के बेटे को पकड़कर सबको समानता से उन्होंने दिया है. ನಮ್ಮ ಯೇಸು ಕಾಯ್ಕೊಂಡ, यीशु मसीह ने उसका रखवाली किया. ನಾವೇನ್ ಮಾಡ್ತಾ ಇದೀವಿ? और हम क्या कर रहे हैं? ಕಾಯ್ಕೊಂಡ್ವಿ ಅಂದ್ರೆ हमने उसका ख्याल किया तो ಕಾಯ್ಕೊಂಡ್ವಿ ಅಂದ್ರೆ अगर उसका रखवाली हमने किया तो ಯಾರಾದ್ರೂ ಅರ್ಥ ಆಗ್ತಾ क्या कोई समझ ಇದೆಯಾ? पा रहा है तो आमीन आप कहिए. ವ್ಯತ್ಯಾಸ ಈಗ ಹೋಗಿ ನಾನು ಯೇಸು ಅನ್ಬೇಡ್ರಿ. अब जाकर मैं यीशु के मत ಯೇಸುವಿನ कहिए. ಶುದ್ಧತೆ, यीशु मसीह का ಯೇಸುವಿನ पवित्रता, ಅಭಿಷೇಕ, यीशु मसीह का ಯೇಸುವಿನ अभिषेक, ಪ್ರಾರ್ಥನೆ, यीशु मसीह का ಯೇಸುವಿನ प्रार्थना, ವಾಕ್ಯ यीशु मसीह का वचन ಅವನಲ್ಲಿ ಎಷ್ಟು ತುಂಬಿತ್ತೋ उनमें जितना भरा था ಅಷ್ಟೇ ನಿಮ್ಮಲ್ಲಿ ನಮ್ಮಲ್ಲಿ उतना ही ತುಂಬುವುದಾಗಿದ್ರೆ आप और मुझ में भरेगा. तो ವಿಚಾರ ಮಾಡ್ರಿ. आप सोचिए ಸೈತಾನ್ ಎಲ್ಲಿ ಹೋಗ್ತಾನಲ್ಲಿ ಒಂದೊಂದು ಯೇಸು ಸ್ವಾಮಿ. शैतान कहाँ जाएगा? ಸೈತಾನ್ ಎಲ್ಲೆಲ್ಲಿ ಹೋಗ್ತಾನೋ शैतान जहाँ जहाँ जाएगा ಅಲ್ಲೊಂದೊಂದು ಯೇಸು ಸ್ವಾಮಿ. वहाँ पर यीशु एक एक यीशु ಹಂಗಾಗ್ಬಾರ್ದು मसीह. ಅವನಿಗೆ. ನೀವು ಅದಿರಂತ ಹೇಳ್ತಾ ಇಲ್ಲ, आप है के मैं नहीं कह रहा हूँ, ಆಗ್ರಿ ಅಂತ ಹೇಳ್ತಾ लेकिन ಇದ್ದೀನಿ. ऐसे बनी है के मैं कह रहा हूँ. ಪಾಸ್ಟ್ರೇ, पास्टर ಇದು ಒಳ್ಳೆ ಊಹೆ ಅಂತೀರಾ? ये अच्छा कल्पना है आप कह ಒಂದು रहे ದಿನ हो. एक दिन ಯೇಸು ಸ್ವಾಮಿ यीशु मसीह ಕೂತ್ಕೊಂಡಿದ್ದಾಗ वहाँ पर जब बैठे थे ಯಹೂದ್ಯರು यहूदी लोग ಅವನನ್ನು ಕೊಲ್ಲೋದಕ್ಕೆ उनको मारने के लिए ಕಲ್ಲೆತ್ಕೊಂಡು ಬಂದ್ರು. पत्थर लेकर वो आए. ಯೋಹಾನ 10ನೇ ಅಧ್ಯಾಯದಲ್ಲಿ यूहन्ना की सुसमाचार 10वें ಯಹೂದ್ಯರು अध्याय में ಆತನನ್ನು ಹೊಡೆದು ಕೊಲ್ಲಬೇಕೆಂದು ತಿರುಗಿ ಕಲ್ಲುಗಳನ್ನು ತೆಗೆದುಕೊಳ್ಳಲು यहूदी उन्हें मारने के लिए पत्थर लेकर जब आए, ಯೇಸು ಅವರನ್ನ ತಂದೆಯ ಕಡೆಯಿಂದ ಅನೇಕ ಒಳ್ಳೆ ಕ್ರಿಯೆಗಳನ್ನ ನಿಮಗೆ ತೋರಿಸಿದೆನು, ಅವುಗಳಲ್ಲಿ ಯಾವ ಕ್ರಿಯೆ ದೆಸೆಯಿಂದ ನನ್ನ ಮೇಲೆ ಕಲ್ಲೆಸಿದ್ದೀರಿ ಎಂದು ಕೇಳಿದ್ದಕ್ಕೆ इस पर यीशु ने उनसे कहा, मैंने तुम्हें अपने पिता की ओर से बहुत से भले काम दिखाए हैं, उनमें से किस काम के लिए तुम मुझ पर पथराव करते हो? मेरी ओर सुनिए, मेरी ओर ಅವ್ರು सुनिए. ಹೇಳಿದ್ರು, ನೀನು ನನ್ನ ಕೇಳಿಸ್ಕೊಳ್ತೀರಾ? क्या आप मुझे सुनेंगे? ಹಲೋ, ಆಮೇನ್. आमीन. ನೀನು
ಒಳ್ಳೆ ಕಾರ್ಯಕ್ಕೆ ಕಲಿಸ್ತಾ ಇಲ್ಲ. मैं तुम भले कामों के लिए तुम पर पत्थर नहीं कर ನೀನು रहे हैं, ದೇವರ ಜೊತೆಗೆ ನಿನ್ನನ್ನ ಈಕ್ವಲ್ ಮಾಡ್ಕೊಂಡಿದೀಯಲ್ಲ. लेकिन तुमने अपने आप को परमेश्वर के समान ಯಾರು नहीं ದೇವರ बताया है। ಈಕ್ವಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. कोई भी परमेश्वर का समान नहीं हो ಅದಕ್ಕೆ ನಿನ್ನ सकता ಕಲ್ಲು है, ಹೋಗ್ತೇವೆ ಅಂತ. इसीलिए तुम पर हम पथराव कर रहे ಅವನು हैं। 34ನೇ ವಚನದಲ್ಲಿ ಯೇಸು ಸ್ವಾಮಿ 34वें वचन में ಅದಕ್ಕೆ यीशु ने उन्हें उत्तर ನೀವು दिया, ದೇವರುಗಳೇ ಎಂದು ನಾನು ಹೇಳಿದೆನು ಎಂಬುದಾಗಿ ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರೆದದೇ ಅಲ್ಲ. क्या तुम्हारे ಶಾಸ್ತ್ರವು ಸುಳ್ಳಾಗಲಾರದಷ್ಟೇ. क्या तुम्हारे व्यवस्था में नहीं लिखा है, मैंने कहा तुम ईश्वर हो। ದೇವರು ಹೇಳ್ತಾ ಇದ್ದಾನೆ. परमेश्वर कह रहे हैं। ಈಗ ದೇವರು ಅಂತ ಹೇಳ್ಬಿಟ್ಟು अब परमेश्वर कहकर ತಲೆ ಮೇಲೆ ಕಿರೀಟ ಹಾಕೊಂಡು ಅಡ್ಡಾಡೋದಲ್ಲ. सिर पर मुकुट पहनकर ದೇವರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. परमेश्वर कितने अच्छी तरीके से ಯೇಸು कह ಸ್ವಾಮಿ रहे ಹೇಳ್ದ, हैं। यीशु मसीह ने उत्तर दिया, ನೀವು ದೇವರುಗಳೇ तुम ईश्वर ही हो ಎಂದು कहकर ನಾನು ಹೇಳಿದೆ. ಅಂದ್ರೆ ದೇವರು ಹೇಳ್ತದ ನಾನೇ ಹೇಳಿದೆ मैंने ही कहा था ಎಂಬುದಾಗಿ ನಿಮ್ಮ ಧರ್ಮ ಕೇಳಿ ಅರ್ಥ ಇದೆ. ವೇಟ್ 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 ಇಂಟ್ರೆಸ್ಟಿಂಗ್ ಅಲ್ಲ? ये दिलचस्प है ना? ತಲೆಗೆ ನೆತ್ತಿ ಪಿತ್ತ ಇರೋದು ಬೇಡ, ತಲೆಗೇನು ಪಿತ್ತ ಇರೋದು ಬೇಡ. ಅದರ ಅರ್ಥ ಏನಂತ ಕೇಳ್ಕೊಳ್ಳೋಣ. उसका मतलब क्या है हम समझ ಎಲ್ಲಿ ಬರ್ದಿದ್ದು? ये कहाँ पर लिखा गया ಬಹಳ था? ಸುಂದರವಾಗಿ ಕೀರ್ತನೆ 82ರಲ್ಲಿ भजन संगीता उसके 82 में लिखा गया है। ನೆನಪಿಟ್ಕೊಳ್ರಿ, ನಿಮ್ಮನ್ನ ವಾಕ್ಯದಿಂದ ತುಂಬಿಸ್ಕೊಳ್ರಿ. अब याद रखिए अपने आप को ದೇವರ वचन ಆತ್ಮನ से ತುಂಬಿಸ್ಕೊಳ್ರಿ. भरिए, परमेश्वर के वचन के ಯಾಕಂದ್ರೆ द्वारा ಯೇಸು ಸ್ವಾಮಿ भरिए। ನಿಮಗೆ ತಿರುಗಿ ಜೀವನ ಕೊಟ್ಟಿದ್ದಾನೆ. क्योंकि यीशु मसीह ने आपको वापस जीवन ಹೊಸ दिया है, ಜನ್ಮವನ್ನು ಕೊಟ್ಟಿದ್ದಾನೆ. एक नए से जन्म को उन्होंने आपको दिया है। ಮೊದಲನೇ 87ನೇ ಅಧ್ಯಾಯದ ಮೊದಲನೇ ವಚನ, इसका पहला वचन, ದೇವರು ತನ್ನ ಸಭೆಯಲ್ಲಿ ನಿಂತುಕೊಂಡವನಾಗಿ ದೇವರುಗಳೊಳಗೆ ನ್ಯಾಯ ತೀರಿಸುತ್ತಾನೆ. परमेश्वर की सभा में परमेश्वर ही खड़ा है, वह ईश्वरों के बीच में न्याय करता है। ಹಲೋ, ದೇವರು ತನ್ನ ಸ್ಥಾನದಲ್ಲಿ ನಿನ್ನನ್ನು ನೋಡ್ತಾ ಇರುವುದಾಗಿದ್ರೆ, अगर परमेश्वर अपने खुद के स्थान में आपको देख रहे हैं, ಅದರ ಯೋಗ್ಯತೆಗೆ ತಕ್ಕ ಹಾಗೆ ವರ್ತಿಸುವುದು ನಮ್ಮ ಕರ್ತವ್ಯವಲ್ಲವೋ? क्या योग्यता के हिसाब से बर्ताव करना क्या हमारा जिम्मेदारी नहीं है? 6ನೇ ವಚನ, छठा वचन, ನೀವು ದೇವರುಗಳು ಎಲ್ಲರೂ ಪರಾತ್ಪರನ ಮಕ್ಕಳು ಎಂದು ಹೇಳಿದೆನು. मैंने कहा था तुम ईश्वर हो और सब के सब परम प्रधान के पुत्र हो, ಆದ್ರೆ ಎಲ್ಲರೂ ಅಲ್ಲ. लेकिन सब नहीं। ಓದಿದ್ರ? आपने पढ़ा, ಕೇಳಿಸ್ಕೊಂಡ್ರ? आपने सुना, ಕೇಳಿ. सुनिए। ತಿರುಗಿ ಯೋಹಾನ 10ಕ್ಕೆ ಬನ್ರಿ. फिर से यूहन्ना का सुसमाचार उसका 10वां अध्याय, 34-35. उसका 34 और 35वां अध्याय। ಅದಕ್ಕೆ ಯೇಸು ನೀವು ದೇವರುಗಳೇ ಎಂದು ನಾನು ಹೇಳಿದೆನು ಎಂಬುದಾಗಿ ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರೆದದೇ ಅಲ್ಲ, ಶಾಸ್ತ್ರವು ಸುಳ್ಳಾಗಲಾರದಷ್ಟೇ. ಹಾಗಾದರೆ ದೇವರ ವಾಕ್ಯವನ್ನು ಹೊಂದಿದವರನ್ನು, यदि उसने उन्हें, ಹಲೋ ವೇಟ್ ವೇಟ್ ವೇಟ್, ಹಲೋ, ಸುಮ್ಮನೆ ವಿಶ್ವಾಸಿಗಳನ್ನಲ್ಲ, ऐसे ही विश्वासी ಬರೀ मत कहिए, ದೀಕ್ಷಾಸ್ನಾನ ತಗೊಂಡವರಲ್ಲ. सिर्फ बपतिस्मा लेने वाले नहीं। ನಾನು ಹೇಳ್ತಾ ಇಲ್ಲ, मैं नहीं कह रहा, ನಿಮ್ಮ ಸತ್ಯವೇದ, आपका पवित्र शास्त्र, ನಿಮ್ಮ ಬೈಬಲ್ ನಿಮ್ಮ ಕೈಯಲ್ಲಿ ಬರಿತಾ ಇದೆ. आपके बाइबल जो आपके हाथ में ಹಾಗಾದರೆ है, ऐसा है तो ದೇವರ ವಾಕ್ಯ ಆದಿಯಲ್ಲಿ ವಾಕ್ಯವಿತ್ತು, आदि में ಆ वचन था, ವಾಕ್ಯವು ದೇವರ वह ಬಳಿಯಲ್ಲಿತ್ತು, वचन ಆ परमेश्वर के पास ವಾಕ್ಯವೇ था, ದೇವರಾಗಿತ್ತು. वह वचन ही परमेश्वर ಈಗ था। ಯಾರ್ಯಾರು ಆ ವಾಕ್ಯವನ್ನು ಹೊಂದಿದವರು, अब जिस किसी ने उस वचन को स्वीकारा है, ಅದನ್ನು ಮುಂದೆ ಅನ್ಲಿಕ್ಕೆ ನನಗೆ ಧೈರ್ಯ ಇಲ್ಲ. वहाँ पर आगे जो लिखा गया है वो कहने के लिए हिम्मत नहीं है। ವಿಚಾರ ಮಾಡ್ರಿ. आप सोचिए, ತಿಳಿತ ನಾನು ಹೇಳಿದ್ದೆ. जो मैंने कहा आपको समझ आया है? ಅದರಂಗೆ ನಾವು ಜೀವಿಸಿದ್ರೆ उसके जैसे हम जिएंगे तो ಹೆಂಗಿರಬಾರ್ದು? कैसे रहेगा? ಪ್ರತಿಯೊಂದು ಲಾಜರ್ನ ಗೋರಿಗಳು ತೆರೀಲಿಕ್ಕೆ ಸ್ಟಾರ್ಟ್ ಆಗ್ತದೆ. हर एक लाजर के कब्र खुलने लगेंगे। Behave like one, live like one, live like an, उन्हीं grow के like जैसे that बर्ताव one. कीजिए और उन्हीं के जैसे आप चलते रहिएगा। ಇದನ್ನೇ ಕೆಲವೊಂದು ಪ್ರವಾದಿಗಳು ತಗೊಂಡ್ಬಿಟ್ಟು इसी विषय को थोड़े से भविष्यवक्ताएं लेकर ನಾವೆಲ್ಲ ಚಿಕ್ಕ ಚಿಕ್ಕ ದೇವರುಗಳಂತ ಬೋಧಿಸ್ಬಿಟ್ಟವ್ರೆ. हम छोटे छोटे परमेश्वर है के उन्होंने प्रचार कर ಅವನ್ನೆಲ್ಲ दिया ಯೂಟ್ಯೂಬ್ है ಅಲ್ಲಿ ಹೋಗ್ತದೆ. और वो सारे विषय यूट्यूब में सार जाते ಇಲ್ಲ. हैं। श्रीमान नहीं, ವಾಕ್ಯ ದೇವರು,
वचन ಅದು परमेश्वर है ನಿನ್ನೊಳಗಡೆ ಬರುವಾಗ और जब वो आपके अंदर आता ನೀನು है, ಚಂದ್ರನು ಹೇಗೆ ಸೂರ್ಯನ ಬೆಳಕನ್ನು ಪ್ರತಿಬಿಂಬಿಸ್ತಾನೋ ಹಾಗೆ ನೀನು ಅದರ ಪ್ರತಿಬಿಂಬವಾಗ್ತೀಯ. जैसे चंद्रमा सूरज के रोशनी को उजाले को प्रतिबिंबना करता है, स्ವಂತ उसी बल- तरीके से आप प्रतिबिंबना ಸ್ವಂತ ಬಲ करेंगे। ನಮ್ಮಲ್ಲಿ ಒಬ್ಬರಿಗೂ ಇಲ್ಲ. हम में से किसी के अंदर खुद का बल ಬಲ नहीं है, ಇರುವುದು ವಾಕ್ಯದಲ್ಲಿ, बल सिर्फ वचन में ಬಲ है, ಇರುವುದು ಆತ್ಮದಲ್ಲಿ, वचन सिर्फ बल आत्मा ಆತ್ಮನಿಂದಲೂ में है, ಆತ್ಮನಿಂದಲೂ आत्मा से ವಾಕ್ಯದಿಂದಲೂ और वचन से ನೀನು ತುಂಬಿಸಲ್ಪಡುವಾಗ, आप जब भरे जाएंगे ವಾಕ್ಯದಿಂದಲೂ वचन से ಆತ್ಮದಿಂದಲೂ और आत्मा से ನೀನು जब ತುಂಬಿಸಲ್ಪಡುವಾಗ आप भरे जाएंगे, ದೇವರ ವಾಕ್ಯವನ್ನು ಹೊಂದಿದವರನ್ನು, और जिसके पास परमेश्वर का वचन पहुंचा, ಮುಂದೆ ನೀವು ಹೋದ್ರಿ आगे का लाइन आप नहीं, पढ़िएगा, धैर्य इल्ला। मेरे अंदर हिम्मत नहीं है, ಅದಕ್ಕೆ ಯೇಸು ಸ್ವಾಮಿ ಹೇಳಿದ, इसलिए यीशु मसीह ने कहा ನಾನೀಗ ಹೋಗ್ತಾ ಇದ್ದೀನಿ, अब मैं जा रहा हूँ, ಆದ್ರೆ ವಾಕ್ಯ ಹೊಂದಿದವರನ್ನ ಬಿಟ್ಟು ಹೋಗ್ತಾ ಇದ್ದೀನಿ. लेकिन जिन्होंने वचन पाया ಈ है उन्हें ವಾಕ್ಯ छोड़ दिया। ಹೊಂದಿದವರು और जिन्होंने ये वचन ನಾನು पाया ಹೇಗೆ है, ಗುಣಪಡಿಸಿದ್ನೋ, कैसे चंगाई ನಾನು दिया, ಹೇಗೆ ಕ್ಷಮಿಸಿದ್ನೋ, कैसे क्षमा किया, ನಾನು ಹೇಗೆ ಬಿಟ್ಕೊಟ್ನೋ, मैंने जैसे छोड़ ನಾನು दिया, ಹೇಗೆ ಗುಣಪಡಿಸಿದ್ನೋ, जैसे मैंने चंगा किया, ಹಾಗೆಯೇ ಮಾಡುವರು. Amen, वैसे ही वो करेंगे। ಓ, ಯೇಸುವೇ ನೀ ಸಾಕಯ್ಯ, ಯೇಸುವೇ ನೀ ಸಾಕೈ. ಆಮೇನ್ आमेन, ಆಮೇನ್ आमेन, ಆಮೇನ್. आमेन। ಸ್ವಲ್ಪ ಗಟ್ಟಿಯಾಗಿ थोड़ा जोर से ಆಮೇನ್ ಅಂತ ಹೇಳ್ತೀರಾ? आमेन आप कहेंगे। ಇದಕ್ಕಾಗಿಯೇ इसीलिए ही ಇದಾಗಬಾರ್ದಂತಾನೆ ये नहीं होना है कि ही ಯೇಸು ಸ್ವಾಮಿ ಮೊದ್ಲೇ यीशु मसीह ने ಏನಾಗಬಾರ್ದಂತ पहले क्या नहीं होना है कि ಯಾರಾದ್ರೂ कोई ಕುತ್ಕೊಳ್ಳಿ, भी ಇನ್ನೊಂದು 2 ನಿಮಿಷ ಕುತ್ಕೊಳ್ಳಿ. और 2 मिनट के लिए बैठ ಮುಗಿದೋಯ್ತಿನ್ನ जाइएगा। अब खत्म हो ಅರ್ಥ गया ಆಯ್ತಲ್ಲ ನಾನು ಹೇಳಿರೋದು? जो मैंने कहा, आपको समझ आया है ना? ಅದನ್ನ ಇನ್ನೊಂದು ರೀತಿಯಲ್ಲಿ ಹಿಂಗೆ ಹೇಳೋದಾದ್ರೆ और एक तरीके से बताएंगे तो ಅವನಂಗೆ ಆಗೋದಕ್ಕೆ उनके जैसे बनने के लिए ಎಲ್ಲಾ ಬಿಟ್ಟು, ಎಲ್ಲಾ ತಲೆಬ್ಯಾನಿ ಬಿಟ್ಟು ಅಂತ ಹೇಳ್ತೀರಾ? सारे सरदर्द को ಎಲ್ಲ छोड़कर, ಬಿಟ್ಟು सब कुछ ಅವನಂಗೆ छोड़कर ಆಗೋದಕ್ಕೆ उनके जैसे बनने ಸಮಯ के ಕೊಡೋದಾಗಿದ್ರೆ लिए समय हम देंगे तो ಅವನು ಹೆಂಗ್ ನಡೆದನೋ ಹಂಗೆ ನಾವು ನಡೀತೀವಿ. जैसे वो चले वैसे ही हम चलेंगे। ಆಮೇನ್ आमेन, ಆಮೇನ್. आमेन। ಆದ್ರೆ ಯೇಸು ಸ್ವಾಮಿಗೆ ಇದು ಗೊತ್ತಿತ್ತು, लेकिन यीशु मसीह को ये भी पता था, ಇವ್ರು ಇದನ್ನ ತಪ್ಪಾಗಿನೂ ಎಣಿಸ್ತಾರೆ, यह लोग इसे गलत भी सोचेंगे ಮಾಡಿಬಿಟ್ಟವ್ರು ಈಗಾಗಲೇ ಅದನ್ನ. और पहले ही उसे कर भी दिया है। ಒಬ್ಬ ಪ್ರವಾದಿ ಹೇಳ್ತಾನೆ, एक भविष्यवक्ता कहते ವಿ हैं, ಆರ್ ಲಿಟಲ್ ಗಾಡ್ಸ್. हम छोटे छोटे परमेश्वर हैं। ಅಲ್ಲ, नहीं, ಬರೀ ಕನ್ನಡಿ ನಾವು. हम सिर्फ आईना है, ಆತನ ಅಭಿಷೇಕ ಬಲವನ್ನ ಪ್ರತಿಬಿಂಬಿಸುವ ಕನ್ನಡಿ ಮಾತ್ರ उनके ನಾವು. अभिषेक के बल को प्रतिबिंबना करने वाले आईना हम हैं। ಕೇಳ್ತಾ ಇದ್ದೀರಾ? आप सुन रहे हैं? ಅವನ ಹಾಗೆ ಆಗ್ಬೇಕು. लेकिन उनके जैसे हमें बनना ಲೂಕ है। 17:7. लूक उसका सुसमाचार ಈ 17वां ಲೂಕ अध्याय 17:7. उसका 17वां अध्याय उसका ನಿಮ್ಮಲ್ಲಿ 17वां ಯಾವನಿಗಾದರೂ ಊಡುವ ಅಥವಾ ಕುರಿ ಮೇಯಿಸುವ ಆಳು ಇರಲಾಗಿ, ಕೇಳ್ತಾ ಇದ್ದೀರಾ? ನನ್ನ ನೋಡ್ತೀರಾ? ನಾನು ಓದುವಾಗ ಇವತ್ತೊಂದಿನ ನನ್ನ ನೋಡ್ರಿ, ನನ್ನ ನೋಡ್ತೀರಾ? मैं पढ़ूंगा, आप मेरी ओर देखिएगा। ನಾನು ಲೂಕ 17:7 ಓದ್ತಾ ಇದ್ದೀನಿ, ದಯವಿಟ್ಟು ನೋಡಿ. ಇಲ್ಲ ಅಂದ್ರೆ ಅಲ್ಲಿ ಟಿವಿ ಮೇಲೆ ಅಲ್ಲಿ ನೋಡ್ಕೊಳ್ರಿ, ದಯವಿಟ್ಟು ನೋಡಿ. ನಿಮ್ಮಲ್ಲಿ ಯಾವನಿಗಾದರೂ ಊಳುವ ಅಥವಾ ಕುರಿ ಮೇಯಿಸುವ ಆಳಿರಲಾಗಿ, ಅವನು ಹೊಲದಿಂದ ಮನೆಗೆ ಬಂದ ಆ ಆಳಿಗೆ ನೀನು ತಟ್ಟನೆ ಬಂದು ಊಟಕ್ಕೆ ಕೂತುಕೋ ಎಂದಾಗ ಹೇಳ್ತಾನೋ? ಇಲ್ವೇ ಇಲ್ಲ. ಹಾಗೆ ಹೇಳದೆ ನೀನು ನನ್ನ ಊಟಕ್ಕೆ ಏನಾದರೂ ಸಿದ್ಧ ಮಾಡು, ನಾನು ಊಟ ಮಾಡಿ ಕುಡಿಯುವ ತನಕ ನಡುಕಟ್ಟಿಕೊಂಡು ನನಗೆ ಸೇವೆ ಮಾಡು, ಆಮೇಲೆ ನೀನು ಊಟ ಮಾಡಿ ಕುಡಿ ಎಂದು ಹೇಳ್ತಾನಲ್ವಾ? ಈಗ ನೋಡ್ರಿ, ತನ್ನ ಅಪ್ಪಣೆ ಅಂತ ನಡೆದ ಆ ಆಳಿಗೆ ನಿನ್ನಿಂದ ಉಪಕಾರವಾಯಿತು ಎಂದು ಅವನಿಗೆ ಹೇಳ್ತಾನೋ? ಇಲ್ಲ. ಅದರಂತೆಯೇ ನಿಮ್ಮ ಸಂಗತಿ. ನೀವು ನಿಮಗೆ ಅಪ್ಪಣೆಯಾಗಿರುವುದನ್ನೆಲ್ಲ ಮಾಡಿದ ಮೇಲೆ ನಾವು ಆಳುಗಳು ದೇವರುಗಳು ಅಲ್ಲ. ಯಾವನು ನನ್ನ ಬೋಧನೆಯನ್ನ ತಪ್ಪಾಗಿ ಎಣಿಸದಿರಲಿ, जो कोई भी मेरे प्रचार को गलत न समझे। ನೀನು ಕರೆಯಲ್ಪಟ್ಟಿರುವುದು तुम बुलाए गए हो ಕ್ರಿಸ್ತನ ಹಾಗೆ ಅಧಿಕಾರ ಬಲದಲ್ಲಿರುವುದಕ್ಕಾಗಿ, मसीह के जैसे अधिकार के बल में रहने के ಆದ್ರೆ लिए। ನಿನ್ನ ಸ್ಥಾನ लेकिन आपका
का स्थान ಆಳಿನ ಸ್ಥಾನ. एक दास का स्थान है। ನೀವು ನಿಮಗೆ ಅಪ್ಪಣೆ ಆಗಿರುವುದನ್ನೆಲ್ಲ ಮಾಡಿದ ಮೇಲೆ जो आज्ञा ನಾವು ಆಳುಗಳು, ಪ್ರಯೋಜನವಿಲ್ಲದವರು, ಮಾಡಬೇಕಾದದ್ದನ್ನೇ ಮಾಡಿದ್ದೇವೆ ಅನ್ನಿರಿ ಎಂದು ಹೇಳಿದನು. जो कहा गया है, जो आज्ञा दिया गया है, उसे करने के बाद हम निकम्मे दास है। जो हमें करना चाहिए था हम केवल वही किया है। ಗರ್ವಕ್ಕೂ ಹೆಮ್ಮೆಗೂ ಆಸ್ಪದವಿಲ್ಲ. गर्व के लिए कोई जगह नहीं है। ಯಾರು ದೇವರುಗಳಾಗಿದ್ದಾರೆ? जो परमेश्वर है, ಯಾರಿಗೆ ದೇವರ ವಾಕ್ಯ ಬಂದಿದೆಯೋ ಅವರು ಮಾತ್ರ. जिनके पास परमेश्वर का वचन पहुंचा है, सिर्फ वही। ಹಾಗಿದ್ರು ಸಹ ಅವರ ಗತಿ ಏನು? ऐसा रहकर भी उनका हाल क्या है? ಆಳುಗಳೇ, एक दास ही। ಮಾಡಬೇಕಾದದನ್ನೇ ಮಾಡಿದೆವು. जो करना था उसी को ಸತ್ತವರನ್ನ किया है। ಎಬ್ಬಿಸ್ರಿ. मुर्दों को आप उठाइए, ಆದ್ರೆ ಎಬ್ಸಿದ ಮೇಲೆ लेकिन उठाने के बाद ಜೋಕೆ आप चौकस ದೇವರು ಸತ್ತವರನ್ನ रहिए। ಎಬ್ಸಿದ ಅನ್ನೋಕ್ಕಿಂತ ಮುಂಚೆ परमेश्वर ने मुर्दों को उठाया, देवरे, उससे पहले परमेश्वर ಆಳುಗಳು ಮಾಡಬೇಕಾದದನ್ನೇ ಮಾಡಿದೀವಿ. दासों को जो करना था उसी को हमने किया है। ಆಮೆನ್. आमीन। ಪ್ರವಾದಿಸಿರಿ. आप भविष्यवाणी जोके कीजिए, लेकिन चौकस ಪ್ರವಾದಿಸಿದ रहिए। ಮೇಲೆ भविष्यवाणी करने के ಅದೇನ್ बाद ದೊಡ್ಡದು? वो क्या बड़ी बात है? ಆಳುಗಳಷ್ಟೇ. हम सिर्फ दास ही ಏನ್ हैं। ಮಾಡೋದಿದ್ದಾನೋ ಅದನ್ನಷ್ಟೇ जो करने ಮಾಡಿದ್ವಿ. के लिए कहा है उसे हमने किया है। ಅಭಿಷೇಕದಲ್ಲಿ ಆರಾಧನೆ ನಡೆಸ್ರಿ. अभिषेक में आराधना आप चलाइए, ಆದ್ರೆ ನಡೆಸಿದ ಮೇಲೆ लेकिन चलाने के बाद ಆಳುಗಳು हम दास हैं। ಹೇಳಿದ್ದನ್ನ ಮಾಡಿದ್ದೇವೆ ಅಷ್ಟೇ. जो बताया गया है उसे हमने किया है। आमीन। आमीन। ಆಮೆನ್. आमीन। ಆಮೆನ್. आमीन। ಹಾಗೆ ಮಾಡುವಾಗ ऐसे जब हम करते हैं, ನಾನು ಹೇಳ್ತೇನೆ, मैं कहता हूँ, ಅಯ್ಯೋ ದೊಡ್ಡ ದೊಡ್ಡ ಅದ್ಭುತ ಸಂಗತಿಗಳನ್ನು ನಾವು ಕಟ್ಲಿಕ್ಕೆ ಹೋಗ್ತಾ ಇದ್ದೀವಿ. अद्भुत विषयों को हम बांधने वाले हैं।